ಕಸ್ತೂರಿ ತಿಲಕಮಲನಾಟಪಟಲೆ ವಕ್ಷಸ್ಥಲೆ ಕೌಸ್ತುಭಂ ನಾಸಾಗ್ರೆ ವರಮೌಕ್ತಿಕಂ ಕರತಲೆ ವೇಣುಃ ಕರೆ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುವಿಮಲಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಾಮಣಿ ಯಂ ಪ್ರೌರಜಂತಮರುಪೇತಮಪೇತಕೃತ್ಯಂ ಯಂ ಪ್ರೌರಜಂತಮರುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತನೋಭಿನೇದುಃ ಪುತ್ರೇತಿ ತನ್ಮಯತಯಾ ತನೋಭಿನೇದುಃ ತಂ ಸರ್ವಭೂತಹೃದಯಂ तं सर्वभूतहृदयं मुनिमानतोऽस्मि ನಮೋ ಮಹತ್ಯಃ. ಈ ಹೊತ್ತು ಕೂಡ ನಿನ್ನಿನ ದಿನದಂತೆಯೇ ಏಕಪಾತ್ರಾಭಿನಯವೇ ಆಗಿದೆ. ನಮ್ಮ ಮಾಮನವರಿಗೆ ಬಿಡುವಿಲ್ಲದೆ ಇರೋದ್ರಿಂದ ನಾನೇ ಆ ಪರಮಾತ್ಮನ ಕಥೆಯನ್ನು ಸ್ವಲ್ಪ ಶಕ್ಯವಾದರೆ ಶ್ಲೋಕವನ್ನು ಹಾಡ್ತೇನೆ, ಇಲ್ಲದ್ರೆ ಹಾಡೋದಿಲ್ಲ. ಸಭ್ಯರು ಅನುಮತಿ ಕೊಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತಾ ಗುರು ಚತುಷ್ಟಯನಿಗೂ ವಂದನೆಗಳನ್ನು ಸಲ್ಲಿಸ್ತಾ ಕಥಾ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಪರಮಾತ್ಮ ಹುಟ್ಟಿ 3 ತಿಂಗಳಾಗಿದೆ. ಹುಟ್ಟು ಅಂದ್ರೆ ಏನು? ಪರಮಾತ್ಮ ಶರೀರದಿಂದ ತನ್ನ ವಿಲಾಸವನ್ನು ತೋರ್ಪಡಿಸಿಕೊಂಡು 3 ತಿಂಗಳಾಗಿದೆ. ಮೊಗಚ್ಕೊಂಡಿದ್ದಾನೆ, ಗೋರಲ್ಲಿ ಬಿದ್ದಿದ್ದಾನೆ. ನಮ್ಮಲ್ಲಿ ಚೋಮ ಕೊಳಗಟ್ಟೆ ಮಾಡ್ತಾರಲ್ಲ ಹಾಗೆ ಅಲ್ಲೂ ಹಬ್ಬ ಮಾಡುವಂತಹ ಪದ್ಧತಿ ಇದೆ. ಔತ್ಥಾನಿಕೋತ್ಸವ ಅಂತ ವಿಶೇಷವಾದಂತಹ ಉತ್ಸವ. ಆವತ್ತು ಮಗುವಿಗೆ ಎಣ್ಣೆ ನೀರು ಹಾಕಬೇಕು. ಎಲ್ಲರನ್ನೂ ಕರೆದು ಬಿಟ್ಟಿದ್ದಾರೆ, ದೇವಬ್ರಾಹ್ಮಣರನ್ನ ಕರೆಸಿದ್ದಾರೆ. ಮಗುವಿಗೆ ಎಣ್ಣೆ ನೀರು ಹಾಕ್ತಾ ಇದ್ದಾರೆ. ಎಣ್ಣೆ ನೀರು ಹಾಕೋ ಹೊತ್ತಿಗೆನೆ ಪರಮಾತ್ಮ ಆಗ್ಲೇ ಕಣ್ಮುಚ್ಕೊಡ್ತಾ ಇದ್ದಾನೆ. ಪರಮಾತ್ಮ ಕಣ್ಮುಚ್ಕೊಡೋದು ಅಂದ್ರೆ ನಿದ್ದೆ ಅಲ್ಲ, ಅದೇನದು ಕುಮಾರವ್ಯಾಸ ಹೇಳ್ತಾನೆ, ಭ್ರಾಂತಿ ಯೋಗ ಅಂತ. ಭ್ರಾಂತಿ ಯೋಗ ಅಂದ್ರೆ ಭಗವಂತನ ಭ್ರಾಂತಿ ಅಲ್ಲ, ನೋಡೋರಿಗೆ ಭ್ರಾಂತಿ. ಅವನದ್ದು ಯೋಗ, ಅವನು ಯೋಗ, ನೋಡೋದ್ರದ್ದು ಭ್ರಾಂತಿ. ಪರಮಾತ್ಮನ ನಿದ್ರೆ ಅಂತಂದ್ರೆ ಸಮಾಧಿ ಸ್ಥಿತಿ.
ಪರಮಾತ್ಮ ಕಣ್ಮುಚ್ಕೊಳ್ತಾ ಇದ್ದಾನೆ. ಓಹೋ, ಮಗುಗೆ ಬಹಳ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಹಾಗೆ ಮಲಗಿಸಿ ಅಲ್ಲೇ ಒಂದು ಗಾಡಿ, ಆ ಗಾಡಿ ಕೆಳಗೆ ಮಲಗಿಸ್ಬಿಟ್ಟು ಹೋದ್ಲು ಯಶೋದೆ. ಸ್ವಲ್ಪ ಹೊತ್ತಿಗೆ ಎದ್ದ. ಹಾಲು ಬೇಕು ಅಂತ ಹೇಳಿ ಜೋರಾಗಿ ಅಳ್ತಾ ಇದ್ದಾನೆ. ದಿನ ಹಾಗಳೋದೇ ಇಲ್ಲ, ಇವತ್ತು ಭಾರಿ ಹಠ, ಜೋರಾಗಿ ಅಳ್ತಾ ಇದ್ದಾನೆ. ಆದರೂ ಅವಳಿಗೆ ಕಾರ್ಯಾರ್ಥದಲ್ಲಿ ವ್ಯಾಪೃತರಾಗ್ಬಿಟ್ಟಿದ್ದಾಳೆ. ಬಂದವ್ರನ್ನೆಲ್ಲ ಮಾತಾಡಿಸ್ಬೇಕು, ವಿಚಾರಿಸ್ಕೋಬೇಕು, ಅವ್ರಿಗೆಲ್ಲ ತನ್ನ ಸೀರೆ ತೋರಿಸ್ಬೇಕು, ತನ್ನ ಒಡವೆ ತೋರಿಸ್ಬೇಕು, ಮಗು ತೋರಿಸ್ಬೇಕು, ಎಲ್ಲ ಮಾಡಬೇಕು. ಅದರಲ್ಲಿ ನಿರತರಾಗ್ಬಿಟ್ಟಿದ್ದಾಳೆ. ಹಾಗಾಗಿ ಅವಳು ಕೇಳಿಸ್ದೇ ಇಲ್ಲ. ಹೀಗಿರೋಣ ಪರಮಾತ್ಮ ಅಳುತ್ತಾ ಇದ್ದಾನೆ. ಹೇಗಿದ್ದಾನವನು? ಅಧಶಯಾನಸ್ಯ ಶಿರೋರನೋಲ್ಪಕ ಪ್ರವಾಲ ಮೃದ್ವಂಗ್ರಿಹತಂ ವ್ಯವರ್ತತ ವಿಧ್ವಸ್ತನಾರಸ ಕುಪ್ಯಭಾಗನಂ ವ್ಯತ್ಯಸ್ತ ಚಕ್ರಾಕ್ಷ ವಿಭಿನ್ನ ಕೂಬರಂ ದೃಷ್ಟ್ವಾ ಯಶೋದಾ ಪ್ರಮುಖಾ ವ್ರಜಸ್ತ್ರಿಯಃ ಔತ್ಥಾನಿಕೆ ಕರ್ಮಣಿ ಸಮಾಗತಾಃ ನಂದಾದಯಶ್ಚಾದ್ಭುತ ದರ್ಶನಾಕುಲಾಃ ಕಥಂ ಸ್ವಯಂ ವೈಶಕಟಂ ವಿಪರ್ಯಗಾತ್ ಗಾಡಿ ಕೆಳಗೆ ಮಾಡ್ಕೊಂಡಿದ್ದ. ಹಠ, ತಾಯಿ ಬರ್ತಿಲ್ಲ, ಹಾಲು ಕುಡಿಸ್ತಾ ಇಲ್ಲ, ಅಳಕ್ ಶುರು ಮಾಡಿದ. ಸ್ವಲ್ಪ ಹೊತ್ತಿಗೆ ಕೈ ಬಡಿಯೋಕ್ ಶುರು ಮಾಡಿದ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆ ಕಡೆ ಈ ಕಡೆ ಮಗಚ್ಕೊಡ್ತಾ ಇದ್ದಾನೆ. ಕಡೆಗೆ ಜೋರಾಗಿ ಕಾಲನ್ನ ಬಡ 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 ಒದ್ದು ಬಿಟ್ಟ. ಎಂಥ ಪಾದ! ಕವಿ ಹೇಳ್ತಾನೆ, ಭಾಗವತಕಾರ ವ್ಯಾಸರು ಹೇಳ್ತಾ ಇದ್ದಾರೆ, ಪ್ರವಾಲ ಮೃದ್ವಂಘ್ರಿ ಹತಂ. ಆಗ ತಾನೇ ಚಿಗುರಿರುವಂತಹ ಚಿಗುರಲಿಗಿಂತಲೂ ಮೃದುವಾದಂತಹ ಪಾದ. ಅಂತಹ ಪುಟ್ಟ ಪಾದ ಒದ್ದ. ನೋಡಿ ಆ ವಿರೋಧಾಭಾಸ ಹೇಗಿದೆ. ಚಿಗುರಿನಂತಹ ಪಾದದಲ್ಲಿ ಒದೆಯೋಣ ಆ ಗಾಡಿ, ಅದ್ರ ಮೇಲೆ ಹಾಲು, ಬೆಣ್ಣೆ, ಮೊಸರು ಎಲ್ಲ ಇನ್ನೂ ಭಾರ ಆಗಿದೆ. ಖಾಲಿ ಗಾಡಿ ಅಲ್ಲ ಅದು, ಎಲ್ಲ ಇಟ್ಟಿರೋ ಗಾಡಿ ಒಂದೇ ಸತಿ ಎರಡು ಸೀಳಾಗ್ಬಿಡ್ತಂತೆ. ಅದು ಕೂಬರ ಇದು ಎಲ್ಲ ಬಿಟ್ಕೊಂಡು ಹೋಗ್ಬಿಡ್ತು. ಹಾಲು, ಮಜ್ಜಿಗೆ, ಬೆಣ್ಣೆ ಎಲ್ಲ ಚಂದ್ರು. ಅಯ್ಯೋ ಏನಾಯ್ತು ನೋಡ್ತಾರೆ, ಗಾಡಿ ಬಿದ್ದು ಎಲ್ಲ ಬಿದ್ದು ಹೋಗಿದೆ. ಒಬ್ಬ ಮಾತ್ರ ನಗದ ಕೂತಿದ್ದಾರೆ. ಏನು ವ್ಯತ್ಯಾಸ ಆದ್ರೂ ಅವನಿಗೆ ಮಾತ್ರ ಏನೂ ಆಗೋಲ್ಲ. ಜಗತ್ತು ಹುಟ್ಲಿ, ವಿಲಿಯವಾಗ್ಲಿ, ಪ್ರಳಯವಾಗ್ಲಿ, ಏನೇ ಆಗ್ಲಿ, ಯಾವಾಗಲೂ ಬದಲಾಗದೇ ಇರುವಂಥವನು ಅವನು. ಅದನ್ನು ತೋರಿಸ್ಕೊಡೋ ಹಾಗೆ ಪರಮಾತ್ಮ ಒಬ್ಬ ನಗ್ತಾ ಇದ್ದಾನೆ. ಓಡ್ ಹೋಗಿ ಆ ಮಗುವನ್ನ ಎತ್ಕೊಂಡಂತೆ. ಎತ್ಕೊಂಡು ಗಾಡಿ ಬಿದ್ದೋಗ್ಬಿಡ್ತು. ಏನಿದು ಹೀಗಾಗ್ಬಿಡ್ತಲ್ಲ, ಅಯ್ಯೋ ತಾಂತಾನೆಗೆ ಬಿದ್ದುಬಿಡ್ತು ಗಾಡಿ ಅಂತ ಹೇಳ್ಕೊಡ್ತಿದ್ದಾರೆ. ಆಗ ಹೇಳಿದ್ರಂತೆ, ಆ ವ್ರಜದ ಗೋಪಾಲಕರಿದ್ರು, ಅವ್ರು ಹೇಳಿದ್ರು, ಅವ್ಯವಸಿತ ಮತೀನ್ ಗೋಪಾನ್ ಗೋಪೀಶ್ಚ ಬಾಲಕಾಃ ರುದತಾನೇನ ಪಾದೇನ ಕ್ಷಿಪ್ತಮೇತನ್ನ ಸಂಶಯ. ಹಾಗೆ ಬೀಳಲಿಲ್ಲ, ಒದ್ದ ಅಂದ್ರು. ಒದ್ರೆ ಯಾರು? ಈ ಮಗು. ಹೌದಪ್ಪ, ಚೆನ್ನಾಗಿದೆ ಕಣ. ಪುಟ್ಟ ಮಗು ಒದ್ಯತ್ತೆ, ಗಾಡಿ ತಿರ್ಗಾ ಬೀಳುತ್ತೆ. ನಂಬುವಂಥದ್ದೇ. ಸುಮ್ಮನಿರಿ, ನೀವು ಕನ್ಸಲ್ಲಿ ಏನಾದ್ರು ನೋಡಿರೋದಲ್ಲ, ಇದು ಹೇಳ್ಬೇಡಿ, ಸುಮ್ಮನಿರಿ ಅಂತೇಳಿ ಗದರಿಸ್ಬಿಟ್ರು. ಅದು ಯೋಗ್ಯವಾಗಿದೆ ಅಂತ. ಪಾಪ ಕೃಷ್ಣನ ಯೋಗ್ಯತೆ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಏನಾಗಿದೆ, ಉತ್ಕಚ ಅಂತ ಹೇಳಿ ಒಬ್ಬ ರಾಕ್ಷಸ, ಹಿರಣ್ಯಾಕ್ಷನ ಮಗ ಆತ. ಅತ್ಯಂತ ಬಲಿಷ್ಠ, ಸ್ಥೂಲಕಾಯ. ಅವನಿಗೆ ಬೇರೆ ಕೆಲಸ ಇರಲಿಲ್ಲ. VIP, ಬೇರೆ ಇಲ್ಲ, ಕೂರಿಸುತ್ತೋದು, ಅದೇ ಅವನ ಕೆಲಸ. ಅಲಿತಾ ಇದ್ದ. ಲೋಮಶರು ಅಂತ ಹೇಳಿ ಮಹಾ ತಪಸ್ವಿಗಳು.
ಅವರ ಆಶ್ರಮಕ್ಕೆ ಬಂದು ನೋಡ್ತಾನೆ, ಏನು ತಿಳಿಯಾದಂತಹ ನೀರು, ಎಷ್ಟು ಪ್ರಶಾಂತವಾಗಿದೆ. ಅಲ್ಲಿರುವಂತಹ ಹಸುಗಳು, ಜಿಂಕೆ, ಮೊಲ ಎಲ್ಲ ಓಡಾಡ್ತಾ ಇದೆ. ಎಂಥ ಅದ್ಭುತವಾದ ವಾತಾವರಣ. ನೋಡಿದ, ಅಯ್ಯೋ ಇಷ್ಟು ಚೆನ್ನಾಗಿದೆಯಲ್ಲ, ಹೇಗಾದ್ರೂ ಮಾಡಿ ಹಾಳು ಮಾಡಬೇಕು. ಅದು ಸಹಜ ಸ್ಯಾಡಿಸ್ಟ್. ಅವರಿಗೆ ಇನ್ನೊಬ್ರಿಗೆ ತೊಂದರೆ ಕೊಟ್ಟೆ ಸುಖ, ಬೇರೆ ಸುಖ ಇಲ್ಲ. ಇನ್ನೊಬ್ರಿಗೆ ತೊಂದರೆ ಆದ್ರೆ ಅವ್ರಿಗೆ ಸುಖ. ಅವನೇನ್ ಮಾಡ್ದ, ಆಶ್ರಮದ ಹಣ್ಣು ಹಂಪಲು ತುಂಬಿರುವಂತಹ ವೃಕ್ಷಗಳನ್ನೆಲ್ಲ ಕಿತ್ತಾಕಲು ಶುರು ಮಾಡ್ತಾರೆ. ಬಂದಂತೆ ರೋಮಶರು ನೋಡ್ತಾರೆ, ತಾವು ನೀರು ಹಾಕಿಸಿ ಮಂತ್ರ ಹೇಳ್ಕೊಂಡು ನೀರು ಹಾಕಿದ್ದಾರೆ ಅದಕ್ಕೆಲ್ಲ, ಅಂಥ ಗಿಡ ಬಳ್ಳಿಯನ್ನೆಲ್ಲ ಕಿತ್ತಾ ಇದ್ದಾನೆ. ಕಾರುಣ್ಯ ಬಿಡ್ತಂತೆ ನೋಡಿ, ಆ ಋಷಿಗಳ ಕಾರುಣ್ಯ. ನಾವೇನಾದ್ರೂ ಇಲ್ಲಿ ಹೋಗ್ತಾ ಮರ ಗಿಡ ಹೊಡ್ಕೊಂಡು ಹೋದ್ರು ಹೋಯ್ತು, ಏನ್ ಮಾಡ ಅಂತೀವಿ. ಅದು ಅವ್ರಿಗೆ ಹಾಗಲ್ಲ. ಕೆಲವು ಜನರು ಹೇಳ್ತಾರೆ, ಈ ಭಾರತೀಯ ಹಿಂದಿನ ಋಷಿಮುನಿಗಳಿಗೆ ಪರಿಸರ ಪ್ರಜ್ಞೆ ಇರಲಿಲ್ಲ. ಯಾಕೆ ಅಂದ್ರೆ ಬರೀ ಅದನ್ನೆಲ್ಲ ಕಳೆದು ಯಜ್ಞಯಾಗ ಮಾಡ್ತಿದ್ರು ಅಂತ. ಭಾರತೀಯ ಋಷಿಗಳು ಪ್ರಕೃತಿಯನ್ನ ನೋಡಿರುವ ಹಾಗೆ ಯಾರೂ ನೋಡಿಲ್ಲ. ಶಾಕುಂತಲದಲ್ಲಿ ಆ ಕಣ್ವ ಮಹರ್ಷಿಗಳು, ಕಾಶ್ಯಪರು, ಅವ್ರು ಹೇಳ್ತಾರೆ, ಅಮ್ಮ ಶಕುಂತಲೆ, ನೀನು ಕೂಡ ನಿನ್ನ ಗಂಡನನ್ನು ನೀನೇ ಹುಡ್ಕೊಂಡಿದ್ಯಾ. ಈ ಬಳ್ಳಿನೂ ಕೂಡ ಮಾವಿನ ಮರವನ್ನು ಅದೇ ಹುಡ್ಕೊಂಡಿದೆ. ಅಂದ್ರೆ ಏನು, ತನ್ನ ಸಾಕು ಮಗಳು ಶಕುಂತಲೆ ಅಂತ ಆ ಬಳ್ಳಿ ನೋಡ್ತಾ ಇದ್ದಾರೆ. ಅದೇ ಪ್ರೇಮ, ಎಂಥ ಒಂದು ಕಾಳಜಿ ಅವರಿಗೆ. ನೋಡೋದ್ರಂತೆ ಶಾಂತವಾಗಿಬಿಟ್ಟು, ದ್ರೋಹಿ, ನೀಚ, ಈ ಮರ ಏನಾದ್ರು ತೊಂದರೆ ಮಾಡಿದ್ದೆ, ಹಾಗೆ ಒಂದು ಕಡಿತಾ ಇದೆಯಲ್ಲ, ಕಿತ್ತಾಕ್ತಾ ಇದೆಯಲ್ಲ, ಮನುಷ್ಯತ್ವ ಇಲ್ಲ ನಿನಗೆ. ನಿನಗೆ ಯಾಕೋ ಇರಬೇಕು ದೇಹ? ಈ ಮರದ ದೇಹವನ್ನು ಹಾಳು ಮಾಡಿದ್ಯಾ, ನಿನಗೂ ದೇಹ ಇರೋದೇ ಬೇಡ ಅಂತ ಮಹಾತ್ಮರು ಅನ್ನೋಣ. ಹೋಗೇ ಬಿಡ್ತು ದೇಹ, ಹಾವಿನ ಪೊರೆಗೆ ತಲೆ ಬಿದ್ದುಬಿಟ್ಟ. ಮತ್ತು ಪಾದ ಹಿಡ್ಕೊಂಡ, ಸ್ವಾಮಿ ದಯಮಾಡಿ ಅನುಗ್ರಹ ಮಾಡಿ. ಅದಕ್ಕೆ ಅವ್ರು ಹೇಳಿದ್ರು, ಯೋಚನೆ ಮಾಡಬೇಡ, ಮುಂದೆ ಪರಮಾತ್ಮ ಬರ್ತಾನೆ ಕೃಷ್ಣನಿಂದ, ಆಗ ಅವನ ಕಾಲಿನ ಸ್ಪರ್ಶ ನಿನಗಾಗುತ್ತೆ, ನೀನು ಉದ್ಧಾರವಾಗುತ್ತೆ ಅಂತ. ಮಹಾತ್ಮರು ಶಾಪ ಕೊಟ್ಟರು ಒಳ್ಳೆಯದೇ ಆಗೋದು. ಕಾಳಿದಾಸ ಹೇಳ್ತಾನೆ, ಯಾಚ್ಯಾ ಮೋಘ ವರಮಧಿಗುಣೇ ನಾಧಮೇ ಲಬ್ಧಕಾಮ. ನೀ ಬೈಕೆ ಈಡೇರದೆ ಇದ್ರೂ ಪರವಾಗಿಲ್ಲ, ಸಜ್ಜನರ ಹತ್ರ ಹೋಗಿ ಕೇಳ್ಕೊಳ್ಳಿ, ಅವ್ರು ಬೈದ್ರು ಹೊಡೆದ್ರು ಒಳ್ಳೆಯದಾಗತ್ತೆ ಅಂತ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ನಿರಂತರವಾಗಿ ಸಮಾಧಿಯಲ್ಲಿ ಇರ್ತಾ ಇದ್ರು. ಮೈ ಮೇಲೆ ಎಚ್ಚರವೇ ಇರ್ತಾ ಇರಲಿಲ್ಲ. ಒಮ್ಮೆ ಅಂತರಂಗದಲ್ಲಿದ್ದಾರೆ, ಸಮಾಧಿಯಲ್ಲಿದ್ದಾರೆ. ಆ ರೂಮೆಲ್ಲ ಸ್ವಚ್ಛ ಮಾಡ್ಬೇಕಲ್ಲ, ಬೇರೆ ಯಾರೋ ಹೋಗದೆ ಇವರು ಪರಿಚಾರಕರು ಹೋಗ್ಲೇಬೇಕಲ್ಲ. ಒಬ್ಬ ಹೋಗಿ ಆ ರೂಮನ್ನ ಸ್ವಚ್ಛ ಮಾಡ್ತಾ ಇದ್ದಾನೆ. ಇವನಿಗೆ ಉನ್ಮತ್ತಾವಸ್ಥೆ, ಒಂದು ತಾಮ್ರದ ಚೊಂಬನ್ ತಗೊಂಡು ಜೋರಾಗಿ ಹೊಡೆದು ಬಿಟ್ಟಿರುತ್ತೆ. ಕೂತ್ಕೊಂಡು ನೆಲ ಒರೆಸ್ತಾ ಇದ್ದ ಅವ ಕುದುರೆ ಮಂಡಿಗೆ ಹೊಡೆದು ಬಿಡ್ತಂತೆ. ಏನು ನೋವಾಯ್ತು, ಕುಸ್ತು ಬಿದ್ದೇ ಬಿಟ್ಟಂತೆ. ಒಂದು 15 ದಿನ ಆದ್ಮೇಲೆ ಅವರಿಗೆ ಎಚ್ಚರ ಬಂತು ಚಂದ್ರಶೇಖರ ಭಾರತಿಗಳಿಗೆ. ಆಗ ಪರಿಚಾರಕನನ್ನು ಕರೆದ್ರಂತೆ, ಏನೋ ಭಟ್ಟ, ಅವತ್ತಿನ ಹೊಡೆದು ಬಿಟ್ನಲ್ಲೋ, ನೋವಾಯ್ತೇನೋ ಭಟ್ಟ ಅಂದ್ರಂತೆ. ಸ್ವಾಮಿ ಏನು ಅನುಗ್ರಹ, ಹುಟ್ಟಿದ ದಿನದಿಂದಲೂ ಊನ ಆಗ ಆ ಜಾಗದಲ್ಲಿ ನೋವಿತ್ತು, ನಿಮ್ಗೆ ಏಟು ಬಿದ್ಮೇಲೆ ಅದು ವಾಸಿ ಆಯಿತು ಅಂತ. ಮಹಾತ್ಮರು ಏನೇ ಮಾಡ್ಲಿ ಅದರಲ್ಲಿ ಗುಣವೇ ಇರುತ್ತೆ. ಋಷಿಗಳು ಶಾಪ ಕೊಟ್ಟರು ಏನಾಯ್ತು, ಕೃಷ್ಣನ ಪಾದಸ್ಪರ್ಶದ ಯೋಗ್ಯತೆ ಬಂತು. ಕೃಷ್ಣನ ಪಾದಸ್ಪರ್ಶ ಅಂದ್ರೆ ಏನು, ಅವರಿಗೆ ಎಣೆ ಇದೆಯೇ, ಊಹಿಸೋದಕ್ಕೆ ಸಾಧ್ಯವೇ? ಕುಮಾರವ್ಯಾಸ ಹೇಳ್ತಾನೆ ಒಂದ್ ಕಡೆಯಲ್ಲಿ, ಈ ಜಗದ್ರಥನನ್ನ ಹೊಡೆಯುವಂಥ ದಿನ ವೇಗವಾಗಿ ಕುದುರೆ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಪರಮಾತ್ಮ. ಎಷ್ಟು ವೇಗ ಅಂತಂದ್ರೆ ಅರ್ಜುನ ಬಾಣ ಬಿಟ್ರೆ ಬಾಣ ಹಿಂದುಳಿತಿತ್ತಂತೆ, ಅಷ್ಟು ವೇಗವಾಗಿ ಕುದುರೆ ಓಡಿಸಿದ್ದ ಪರಮಾತ್ಮನ ಚಮತ್ಕಾರ ಅದು. ಕುದುರೆಗಳಿಗೆಲ್ಲ ಆಯಾಸವಾಗಿಬಿಟ್ಟಿದೆ. ಕರುಣಾಸಾಗರ ಪರಮಾತ್ಮ ಇಳಿದಂತೆ ಕೆಳಗಡೆ ಇಳಿದು ನೀರನ್ನು ತೋರಿಸಿ, ಅಪ್ಪ ನಿಮಗೆಲ್ಲ ಇಷ್ಟು ಕಷ್ಟ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿ ಪರಮಾತ್ಮ ಕುದುರೆಯನ್ನು ನೇವರಿಸ್ತಾ ಇದ್ದಂತೆ. ಕೃಷ್ಣನ ಅಮೃತಕರದ ಸ್ಪರ್ಶ ಮಾತ್ರದಿಂದ ಆ ಕುದುರೆಗಳ ಎಲ್ಲ ನೋವು ಹೋಗಿ ಕಣ್ಣು ಅರಳಿಸ್ಕೊಂಡು 2 ಕಣ್ಣುಗಳಿಂದ ಪರಮಾತ್ಮನನ್ನು ಕುಡಿದು ಬಿಡಬೇಕು ಅಂತ ನೋಡ್ತಾ ಇತ್ತಂತೆ. ಕುಮಾರವ್ಯಾಸ ಹೇಳ್ತಾನೆ, ಆ ಜಾಗದಲ್ಲಿ
ತುರಗ 4 ಪುಣ್ಯ ಸನಕಾದಿಗಳಿಗಿಲ್ಲ. 4 ಕುದುರೆಗಳಿಗಿರುವಂತಹ ಭಾಗ್ಯ ಸನಕಾದಿಗಳಿಗಿಲ್ಲ ಅಂತ. ಆ ಭಾಗ್ಯ ಸಿಕ್ಬಿಡ್ತು, ಕೃಷ್ಣನ ಪಾದಸ್ಪರ್ಶದ ಭಾಗ್ಯ ಸಿಕ್ಬಿಡ್ತು ಅವನಿಗೆ. ಅದರಿಂದ ಅವನು ಉದ್ಧತನಾಗ್ಬಿಟ್ಟ, ಅವನ ಶಾಪ ವಿಮೋಚನೆ ಆಯಿತು. ಜೊತೆಗೆ ಪರಮಾತ್ಮನ ಕೃಪಾನುಗ್ರಹ, ಸ್ಪರ್ಶಾನುಗ್ರಹ ಅವನಿಗೆ ಸಿಕ್ತು, ಅವನಿಗೆ ಉತ್ತಮ ಗತಿಯಾಯಿತು ಅಂತ ಹೇಳಿ ಭಾಗವತಕಾರರು ಹೇಳ್ತಾರೆ. ಹೀಗೆ ಸ್ವಲ್ಪ ದಿನ ಆಯಿತು. ಅದಾದ್ಮೇಲೆ ಹೋಮ ಗೀಮ ಅದೆಲ್ಲ ಮಾಡಿಸಿದ್ರು, ಸ್ವಸ್ತಿ ವಾಚನ ಎಲ್ಲ ಮಾಡಿಸಿದ್ರು. ಆ ಜಾಗದಲ್ಲಿ ಒಂದು ವಿಶೇಷವಾದಂತಹ ಶ್ಲೋಕ ಬರುತ್ತೆ. ಯೇ ಅಸೂಯಾನೃತ ದಂಭೇರ್ಷ್ಯ ಹಿಂಸಾಮಾನ ವಿವರ್ಜಿತಾಃ ನ ತೇಷಾಂ ಸತ್ಯಶೀಲಾನಾಂ ಆಶಿಷೋ ವಿಫಲಾಕೃತಾಃ. ಪರಮಾತ್ಮನಿಗೆ ಬ್ರಾಹ್ಮಣರಿಂದ ಆಶೀಷವನ್ನು ಹೇಳಿಸುವುದು ಯಾಕೆ ಅಂತಂದ್ರೆ, ಯಾರಲ್ಲಿ ಅಸೂಯೆ ಇರಲ್ವೋ, ಯಾರಲ್ಲಿ ಅನೃತ ಇರಲ್ವೋ, ಯಾರಲ್ಲಿ ತೋರಿಕೆ ಇರಲ್ವೋ, ಯಾರು ಹಿಂಸೆಯನ್ನು ಮಾಡೋಲ್ವೋ ಅಂಥ ಜನರು ಹೇಳುವಂತಹ ಮಾತು ಯಾವತ್ತಿಗೂ ಸುಳ್ಳಾಗೋದಿಲ್ಲ ಅನ್ನೋದನ್ನು ತೋರ್ಸಕ್ಕೋಸ್ಕರವಾಗಿ ಪರಮಾತ್ಮ ಅವರ ಹತ್ರ ಆಶೀರ್ವಾದ ಮಾಡಿಸ್ಕೊಂಡ ಅಂತ. ಬೇರೆಯವರು ಹೇಳ್ತಾರೆ, ಹೇಳಿದ್ದೆಲ್ಲ ನಿಜ ಆಗ್ಬೇಕು ಅಂತಿಲ್ಲ. ಸ್ವಾಮಿ, ನಾನು ಪರೀಕ್ಷೆಗೆ ಫಸ್ಟ್ ರ್ಯಾಂಕ್ ಬರ್ತೀನಿ. ಓ ಬರ್ತೀಯಾ? ಸ್ವಲ್ಪ ಕಷ್ಟ ಇದೆ. ಫಸ್ಟ್ ರ್ಯಾಂಕ್ ಬಂದ, ನಾ ಹೇಳಿದ್ನಲ್ಲ ಬರ್ತೀಯಾ ಅಂತ ಅಂದ್ಬಿಡೋದು. ಬರ್ಲಿಲ್ಲ, ಅದೇ ಸ್ವಲ್ಪ ಕಷ್ಟ ಇತ್ತು ಅಂತ ಹೇಳಿದ್ನಲ್ಲ. ಏನ್ ಕಷ್ಟ? ಏನಿಲ್ಲ, ಬೇರೆಯವರಿಗೆಲ್ಲ ನಿನಗಿಂತ ಕಡಿಮೆ ಬರ್ಬೇಕು, ಅದೇ ಕಷ್ಟ. ಹೀಗೆ ಹೇಳಿಬಿಡ್ತೀವಿ. ನಮಗ ಯೋಗ್ಯತೆ ಇರೋದಿಲ್ಲ. ಯಾರಿಗೆ ಇಂಥ ಗುಣಗಳಿದೆಯೋ ಅವ್ರಿಗೆ ಯೋಗ್ಯತೆ ಇದೆ ಅಂತ. ಬೆಂಗಳೂರಿನಲ್ಲಿ ಒಬ್ಬ ಖೈದಿ ಸ್ವತಂತ್ರ ಗಲ್ಲು ಶಿಕ್ಷೆ ಆಗಿದೆ. ಊರಾಚೆಯಲ್ಲಿ ಏರಿ ದಿಬ್ಬದ ಮೇಲೆ ವಧಾಸ್ತಂಭ, ಅಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಾರ್ಗ ಮಧ್ಯದಲ್ಲಿ ಸರ್ಪಭೂಷಣ ಮಠ ಅಂತ ಒಂದು ಮಠ ಈಗಲೂ ಇದೆ ಬೆಂಗಳೂರಲ್ಲಿ. ಅಲ್ಲೊಬ್ರು ಶಿವಯೋಗಿ ಕರ್ಕೊಂಡು ಹೋಗ್ತಾ ಇದ್ರು. ನಿನ್ನ ಕಡೆ ಆಸೆ ಏನು? ಏನಿಲ್ಲ, ಆ ಗುರುಗಳಿಗೆ ಹೋಗಿ ಒಂದ್ಸತಿ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂದ. ಸರಿ ಎಂದು ಹೋದ, ನಮಸ್ಕಾರ ಮಾಡ್ದ. ಆ ನಮಸ್ಕಾರ ಮಾಡಿದ ಕೂಡಲೇ ಅವರು ದೀರ್ಘಾಯುರ್ಭವ, ದೀರ್ಘಾಯುಷ್ಮಾನ್ ಭವ ಅಂದ್ಬಿಟ್ರು. ಸ್ವಾಮಿ, ಏನ್ ಮಾತು ಹೇಳ್ತಾ ಇದ್ದೀರಿ? ಸುಮ್ಮನೆ ಉಪಚಾರಕ್ಕೆ ಹೇಳಿದ್ದೋ, ಏನಾದ್ರೂ ನಿಜ ಇದೆಯೋ ಇದರಲ್ಲಿ? ನೋಡಪ್ಪ, ಶಿವ ನುಡಿಸಿದ್ದಾನೆ, ನಾನು ಹೇಳಿರೋ ಮಾತಲ್ಲ, ಶಿವ ನುಡಿಸಿರೋ ಮಾತು. ಹೌದೋ? ನಿಮ್ಮ ಶಿವನಿಗೆ ಹೇಳಿ ಈಗ ನನ್ನನ್ನು ಗಲ್ಲಿಗೆ ಹಾಕೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಿಷಯ ತಿಳಿದೆ ಆಶೀರ್ವಾದ ಮಾಡಿಬಿಟ್ರಿ, ನಿಮ್ಮ ಆಶೀರ್ವಾದ ನಿಷ್ಫಲವಾಗತ್ತೆ ಎಂದ. ಅದಕ್ಕೆ ಅವರದ್ದು ಶಿವ ನೋಡ್ಕೊತಾನೆ ಹೋಗಿ ಕರ್ಕೊಂಡು ಹೋದ್ರು. ಇನ್ನೇನು ಗಲ್ಲಿಗೆ ಹಾಕಬೇಕು, ಮುಸುಕ್ ಹಾಕಿದ್ದಾರೆ. ಒಬ್ಬ ಡಂಗೂರ ಸರ್ಪ ಓಡ್ ಬಂದಂತೆ. ಮಹಾಪ್ರಭುಗಳ ಅಪ್ಪಣೆಯಾಗಿದೆ, ಬ್ರಿಟನ್ನಿನ ಚಾರ್ಲ್ಸ್ ಚಕ್ರವರ್ತಿಗೆ ಪುತ್ರೋತ್ಸವ ಆಗಿದೆ. ಹಾಗಾಗಿ ಚಕ್ರವರ್ತಿ ಆದೇಶ ಮಾಡಿಬಿಟ್ಟಿದ್ದಾನೆ, ನಮ್ಮ ರಾಜ್ಯದಲ್ಲಿ, ನಮ್ಮ ಅಧೀನ ರಾಜ್ಯದಲ್ಲಿ ಯಾರ್ಯಾರು ಖೈದಿಗಳಿದ್ದಾರೋ, ಏನೇ ತಪ್ಪು ಮಾಡಿರ್ಲಿ, ಅವರನ್ನೆಲ್ಲ ಇವತ್ತು ಬಿಡುಗಡೆ ಮಾಡಿಬಿಟ್ರು. ಸಾವಿಗೆ ಹೋದವನು ನೋಡಿ, ಮಹಾತ್ಮರ ಮಾತಿನ ಶಕ್ತಿ ಹೇಗಿರುತ್ತೆ. ಅಂಥ ಬ್ರಾಹ್ಮಣರಿದ್ದರು, ಪರಮಾತ್ಮನಿಗೆ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಅಂದ್ರೆ ಪರಮಾತ್ಮನೆ ಮಾಡಿಸ್ಕೊಂಡಿರೋದು, ಪರಮಾತ್ಮನಿಗೆ ಯಾರು ಆಶೀರ್ವಾದ ಮಾಡಬೇಕು? ಹೀಗಿರ್ಬೇಕಾದ್ರೆ ಒಂದಿನ ಮುದ್ದು ಕೃಷ್ಣನನ್ನ, ಪರಮಾತ್ಮನನ್ನು ತೊಡೆಯ ಮೇಲೆ ಮಲಗಿಸ್ಕೊಂಡಿದ್ದಾಳೆ. ಪರಮಾತ್ಮ ಆಟ ಆಡ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ಭಾರ ಆಗ್ಬಿಟ್ಟು, ಏನು ಭಾರ, ಎತ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಏನಿದು ಮಗು ಮಾಡ್ಕೊಂಡು ಇಷ್ಟು ಭಾರ ಆಗ್ತಾ ಇದ್ದಾರಲ್ಲ ಅಂತ ಹೇಳಿ ತಾಯಿ ಏನ್ ಮಾಡ್ಬಿಟ್ರು, ಭೂಮವ ನಿಧಾಯ ತಂಗೋಪಿ ವಿಸ್ಮಿತ ಭಾರ ಪೀಡಿತ ಮಹಾಪುರುಷ ಮಾದಧ್ವವು ಜಗತಾಮಾಸ ಕರ್ಮಸವು, ಕೆಳಗಡೆ ಇಳಿಸ್ಬಿಟ್ರು. ಅವಳು ಗೊತ್ತಿಲ್ಲ ಪರಮಾತ್ಮ ಏನಕ್ಕೆ ಭಾರ ಆದ ಅಂತ. ಅವನು ರಿಹರ್ಸಲ್ ಮಾಡ್ಕೊಳ್ತಿದ್ದಾನೆ. ಯಾಕೆ? ಮುಂದೆ ಈಗ ಬರ್ತಾನೆ ತೃಣಾವರ್ತ, ಆಗ ಭಾರ ಆಗ್ಬೇಕು. ಅದಕ್ಕೆ ಇದು ಪೂರ್ವಾಭ್ಯಾಸ. ಭಾರ ಆದ್ರೆ ಹೇಗಿರುತ್ತೆ ಅಂತ ಒಂದು ಸುದ್ದಿ ನೋಡ್ಕೊಂಡಿದ್ದಾನೆ ಪರಮಾತ್ಮ. ಕೆಳಗಡೆ ಇಟ್ಟು ಹೋಗಿದ್ದಾನೆ. ಹೋದಾಗ ಬಂದ ತೃಣಾವರ್ತ ಅಂತ ಹೇಳಿ ಒಬ್ಬ ದುಷ್ಟ.
ಅವನ್ನೇ ಕಾಯ್ತಾ ಇದ್ದಾನೆ ಈ ಪರಮಾತ್ಮ. ಬೇಗ ಮುಕ್ತಿ ಕೊಡಬೇಕು ಅಂತೇಳಿ ಕಾಯ್ತಾ ಇದ್ದ. ಬಂದ, ಆಚೀಚೆ ನೋಡ್ದ, ತಾಯಿ ಇರಲಿಲ್ಲ. ಬಹುಶಃ ಕೃಷ್ಣನೇ ತಾಯಿನ ಕಳಿಸಿದ್ದಾನೆ. ನಾ ಏನಾದ್ರೂ ತಾಯಿ ತೊಡೆ ಮೇಲೆ ಮಲ್ಕೊಂಡಿದ್ರೆ ತಾಯಿ ಸಮೇತ ಹಾರಿಸ್ತಾನೆ. ಅಲ್ಲ, ಏನೂ ಆಗೋಲ್ಲ ತಾಯಿಗೆ, ನಾನಿರ್ಬೇಕಾದ್ರೆ ಸುಮ್ಮನೆ ಯಾಕೆ ಕಷ್ಟ ಯಾಕೆ ಕೊಡ್ಬೇಕು ಅಂತ ತಾಯಿನ ಭಗವಂತನೇ ಕಳಿಸಿದ್ದಾನೆ. ಒಬ್ಬನೇ ಮಲ್ಕೊಂಡಿದ್ದ. ಮಲ್ಕೊಂಡಷ್ಟ ಏನು ಸುಮ್ಮನೆ ಅಂತ ಸುಟ್ರ ಗಾಡಿ ರೂಪದಲ್ಲಿ ಬಂದ. ಕೃಷ್ಣ ನೋಡ್ದ, ಓ ನಿನ್ಗೆ ಕಾಯ್ತಾ ಇದ್ದೀನಿ, ಬಾ ಬಾ, ನಿನಗೋಸ್ಕರನೇ ಕಾಯ್ತಾ ಇರೋದು ಅಂತ ಹಾರಿಸ್ಕೊಂಡು ಹೇಳ್ಕೊಂಡ್ಬಿಟ್ಟ. ಇಡೀ ವ್ರಜದಲ್ಲಿ ಎಲ್ಲರ ಕಣ್ಣಿಗೂ ಧೂಳಿ ಹಚ್ಚಿಬಿಟ್ಟಿದೆ ಆ ಗಾಳಿಗೆ. ಯಾರಿಗೂ ಏನೂ ಗೊತ್ತಾಗ್ತಾ ಇಲ್ಲ, ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಶೋದೆ ಬಂದು ನೋಡ್ತಾಳೆ, ಕೃಷ್ಣನೇ ಇಲ್ಲ. ಅಯ್ಯೋ ಕೃಷ್ಣ ಇಲ್ಲ, ಏನಾಗಿದ್ಯೋ ಏನೋ ಅಂತ ಜೋರಾಗಿ ಅಳಕ್ ಶುರು ಮಾಡಿದ್ರು. ಆ ಅಳು ಕೇಳಿ ಎಲ್ಲ ಬಂದ್ರು. ಯಾರಿಗೂ ಏನೂ ಕಾಣಿಸ್ತಾ ಇಲ್ಲ. ಪರಮಾತ್ಮ ಅಳೋದನ್ನು ಕೇಳಿಬಿಟ್ಟು ಬೇರೆಯವರೆಲ್ಲ ಓಡೋಡಿ ಬಂದಿದ್ದಾರೆ, ನೋಡ್ತಾರೆ, ಕೃಷ್ಣ ಇಲ್ಲ. ಬಿರುಗಾಳಿಯೋ ಬಿರುಗಾಳಿ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಆ ಗಾಳಿಗೆ ಧ್ವನಿ, ಆ ಧ್ವನಿಯನ್ನ ಕೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೊತ್ಕೊಂಡು ಹೋಗ್ಬಿಟ್ಟಿದ್ದಾನೆ ರಾಕ್ಷಸ. ಒಂದಷ್ಟು ದೂರ ಹೊತ್ಕೊಂಡು ಹೋದ. ಬಹಳ ಚೆನ್ನಾಗಿ ಇತ್ತು ಅವನಿಗೆ. ಹೊತ್ಕೊಂಡು ಹೋಗ್ಬಿಡ್ತೀನಿ, ಈಗ ಕಂಸನಿಗೆ ಒಪ್ಪಿಸ್ಬಿಡ್ತೀನಿ ಅಂತ ಅವನಿಗೆ. ಕೃಷ್ಣ ಒಂದು ಕಡೆಯಿಂದ ಭಾರ ಬಿಡೋದಕ್ಕೆ ಶುರು ಮಾಡ್ದ. ಯಾಕೋ ಸ್ವಲ್ಪ ಭಾರ ಅನ್ನಿಸ್ತಾನೆ, ಈ ಸಾಧಾರಣವಾದ ತೂಕ ಅಲ್ಲ, ಸ್ವಲ್ಪ ಭಾರ ಆಯ್ತು ಅಂತ ಮಾಡ್ಕೊಂಡ. ಇನ್ನೂ ಭಾರ, ಮತ್ತೂ ಭಾರ. ಓಹೋ, ನಾನು ಹೊತ್ಕೊಂಡ್ ಬಂದಿರೋದು ಮಗುನಲ್ಲ, ಕಲ್ಬಂಡೆ ಹೊತ್ಕೊಂಡ್ ಬಂದ್ಬಿಟ್ಟಿದೀನಿ ಅನ್ನೋ ಹೊತ್ತಿಗೆ ಕೃಷ್ಣ ಏನ್ ಮಾಡ್ದ, ಪಾಪ ರಾಕ್ಷಸ ಮೇಲೆ ಇದ್ನಲ್ಲ, ನಗನಗಿತ ಅವನ ಕತ್ತನ್ನ ಆದಿಗೆಲ್ಲ ಮಾಡ್ಕೊಂಡ. ಬಿಡದೇ ಇರ್ಲಿ ಅಂತ ಮೊದಲೇ ಗಾಳಿ ಹಾಗೆ ಹೀಗೆ ಮಾಡ್ತಾನೆ, ಬಿಡದೇ ಇರಲಿ ಅಂತ ಕತ್ತು ಬೇರೆ ಹಿಡ್ಕೊಂಡ್ಬಿಟ್ಟ. ಭಾರ ಆದ ಪರ್ವತಕ್ಕಿಂತಲೂ ಭಾರವಾದ, ಎತ್ಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಬಿಡ್ತೀನಿ ಅಂತ ಹೇಳಿ ಬಿಡಕ್ ಹೋದ ಕತ್ತು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಮೊದಲು ಅವನು ಕೃಷ್ಣನ ಹಿಡ್ಕೊಂಡಿದ್ದ, ಈ ಕೃಷ್ಣನೇ ಅವನು ಹಿಡ್ಕೊಂಡ್ಬಿಟ್ಟಿದ್ದಾನೆ, ಬಿಡ್ತಾನೆ ಇಲ್ಲ. ಏನ್ ಹೇಳೋದು? ರುದಿತ ಮನು ನಿಶಮ್ಯ ತತ್ರ ಗೋಪ್ಯ ವೃಷಮನು ತೃಣಾವರ್ತ ಶಾಂತರಯ ವಾದ್ಯಾರೂಪಧರೋ ಹರನ್ ಕೃಷ್ಣನ್ ನಭೋಗತೋ ಗಂತುಂ ನಾಶಕ್ನೋ ಭೂರಿ ಭಾರಭೃತ್. ಏನಾಗ್ಬಿಡ್ತು, ಅಂಥ ರಾಕ್ಷಸನಿಗೆ ಒಂದು ಹೆಜ್ಜೆ ಮುಂದಿಡಕ್ಕಾಗಲಿಲ್ಲ, ನಿಂತು ಬಿಟ್ಟ ಆ ಭಾರಕ್ಕೆ. ತಮಶ್ಮಾನಂ ಮನ್ಯಮಾನಃ ಆತ್ಮನೋ ಗುರುಮತ್ತಯ ಗಲೇ ಗೃಹೀತಂ ಉತ್ಸೃಷ್ಟಂ ನಾಶಕ್ನೋ ಅದ್ಭುತಾರ್ಭಕಂ ಗಲಗ್ರಹಣ ನಿಷ್ಠೇಷ್ಟೋ ದೈತ್ಯೋ ನಿರ್ಗತಲೋಚನಃ ಅವ್ಯಕ್ತರಾವೋ ನ್ಯಪತತ್ ಸಹಬಾಲೋ ವ್ಯಸುಪ್ರಜೆ ತಮಂತರಿಕ್ಷಾತ್ ಪತಿತಂ ಶಿಲಾಯಾಂ ವಿಶೀರ್ಣ ಸರ್ವಾಯವಂ ಕರಾಲಂ ಪುರಂ ಯಥಾ ರುದ್ರಶರೇಣ ವೃದ್ಧಂ ಸ್ತ್ರೀಯೋ ಮೃದತ್ಯೋ ದದೃಶವು ಸಮೇತಾಹ. ಜೋರಾಗಿ ಹಿಡ್ಕೊಂಡಿದ್ದಾನೆ, ಅಲ್ಲಾಡಕ್ಕೂ ಸಾಧ್ಯ ಆಗ್ತಿಲ್ಲ. ಹೊತ್ತಿಗೂ ಕೃಷ್ಣನ ಹಿಡಿತ ಬಿಗಿಯಾಗ್ತಾ ಇದೆ. ಬಿಡೋ ದುಷ್ಟ ಮಗನೇ, ಬಿಡೋ ಅಂದ. ಬಿಡೋಕೆಲ್ಲ ಹಿಡ್ಕೊಂಡಿರೋದು ಆಗ್ಲಿ, ಆಮೇಲೆ ಪೂರ್ತಿ ಬಿಟ್ಬಿಡ್ತೀನಿ ಇಂದ, ನಿನ್ನ ದೇಹದಿಂದ ಇದನ್ನು ಬಿಡಿಸ್ಬಿಡ್ತೀನಿ ಇಂದ. ಜೋರಾಗಿ ಹಿಡ್ದ ನೋಡಿ, ಅವನ ಪ್ರಾಣವೇ ಹೋಗ್ಬಿಡ್ತು. ವಾಯುರೂಪದ ರಾಕ್ಷಸ, ಅವನ ವಾಯುವೇ ಹೋಗ್ಬಿಡ್ತು, ಅವನ ಪ್ರಾಣವೇ ಹೋಗ್ಬಿಡ್ತು. ಮೇಲಿಂದ ಕೆಳಗೆ ಬಿದ್ದಂತೆ. ಬೀಳಬೇಕಾದ್ರೆ ಕೃಷ್ಣ ನೋಡಿ, ಪೂತನೆ ಬಿದ್ದಿದ್ದಲ್ಲ, ಅವಳು ಊರಿನ ಪಕ್ಕದಲ್ಲೇ ಬಿದ್ದುಬಿಟ್ಟಿದ್ಲು. ಇವರೇ ಪಾಪ ಕತ್ತರಿಸಿ ಅವಳ ದೇಹವನ್ನೆಲ್ಲ ಸಂಸ್ಕಾರ ಮಾಡಬೇಕಾಯ್ತು. ಯೋಚನೆ ಮಾಡ್ದ, ಪಾಪ ನನ್ನವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿ ಈ ಸತಿ ನೋಡಿ ಒಳ್ಳೆ ಹೆಬ್ಬಂಡೆ ಮೇಲೆ ಬಿಡಿಸ್ದ. ಬಿದ್ದ ಕೂಡಲೇ ಆ ದೇಹ ಚೂರಾಗಿ ಹೋಗ್ಬಿಡ್ತು. ಆದ್ರೆ ಇವನು ಮಾತ್ರ ಹಾಗೆ ಆಟ ಆಡ್ತಾ ನಗ್ತಾ ಇದ್ದ. ಓಡ್ ಬಂದ್ರು. ಆಹಾ, ಏನ್ ಆಶ್ಚರ್ಯ! ಪಾಪಿಗಳು ಯಾರು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅವರ ಕರ್ಮದಿಂದಲೇ ಅವರು ನಾಶವಾಗ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಮ್ಮ ಕೃಷ್ಣನನ್ನ ಪರಮಾತ್ಮ ರಕ್ಷಣೆ ಮಾಡಿಬಿಟ್ಟ ಅಂತ ಹೇಳಿ
ಎತ್ಕೊಂಡು ಮತ್ತೆ ಗೋಮಯವನ್ನು ತಿಕ್ಕಿ ಅವರಿಗೆ ದೃಷ್ಟಿ ತೆಗೆದು ನಿವಾರಿಸಿ ಎಲ್ಲ ಮಾಡಿ ಸಂತೋಷದಿಂದ ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದಾಗ ಇನ್ನೊಂದು ವಿಶೇಷ, ಹಾಗೆ ಎತ್ಕೊಂಡಿದ್ದಾರೆ. ಪರಮಾತ್ಮ ಆಕಳಿಸ್ತಾ ಇದ್ದಾರೆ. ಆಕಳಿಸ್ತಾ ಇರಬೇಕಾದ್ರೂ ಒಳಗಡೆ ನೋಡ್ಬಿಟ್ರು ಯಶೋದೆ. ನೋಡಿದ್ರೆ ಏನು, ಇಡೀ ವಿಶ್ವವೇ ಅಲ್ಲಿ ಕಾಣ್ತಾ ಇದೆ. ಇಡೀ ವಿಶ್ವವನ್ನೇ ನೋಡ್ಬಿಟ್ಲು. ಓಹ್, ನನ್ನ ಮಗ ಅಂತ ಮಾಡ್ಕೊಂಡಿದ್ದೀನಿ. ನನ್ನ ಮಗನಲ್ಲ, ಬ್ರಹ್ಮನಿಗೂ ತಂದೆ. ನನಗೆ ಮಗನಲ್ಲ, ಯಾರಿಂದ ಇಡೀ ಜಗತ್ತು ಸೃಷ್ಟವಾಗತ್ತೋ ಅಂಥ ಬ್ರಹ್ಮನಿಗೂ ತಂದೆ ಇವನು ಅಂತ ಮಾಡ್ಕೊಳ್ಳೋ ಹೊತ್ತಿಗೆ ನಗನಗ್ತಾ ಮತ್ತೆ ಮಾಯ ಮಾಡಿಬಿಟ್ಟ. ನನ್ನ ಮಗನೇ ಇವನು ಮರೆತಾ ಇದ್ದಾನೆ ಅಂತ ಹೇಳಿ ಚೆನ್ನಾಗಿ ಮಲಗಿಸುದು. ಇದು ವಿಶ್ವರೂಪ, ಮೊದಲನೆಯ ವಿಶ್ವರೂಪ. ತಾಯಿಗೆ ಬಾಯಲ್ಲಿ 2 ಬಾರಿ ತೋರಿಸ್ತಾನೆ, 2 ಬಾರಿ ಬಾಯಲ್ಲಿ ತೋರಿಸುವಂಥದ್ದು. ಅದಾದ ಮೇಲೆ ಅಕ್ರೂರನಿಗೆ ನದಿಯಲ್ಲಿ ತೋರಿಸ್ತಾನೆ, ಅದು 3ನೇದು. ಆಮೇಲೆ ಉದ್ಯೋಗ ಪರ್ವದಲ್ಲಿ ತೋರಿಸ್ತಾನೆ, ಅದು ವಿಶೇಷವಾದಂತಹ ವಿಶ್ವರೂಪ. ಅದು ಅಲ್ಲ ಯುದ್ಧಕ್ಕಿಂತ ಮುಂಚೆ ಅರಮನೆಯಲ್ಲಿ ತೋರಿಸುವಂತ, ಅಲ್ಲಿ ಒಂದು ವಿಶೇಷ ಏನು, ಸಾಧಾರಣವಾಗಿ ವಿಶ್ವರೂಪ ಅಂದ್ರೆ ಏನು, ಇಡೀ ವಿಶ್ವವೇ ಭಗವದ್ ರೂಪವಾಗಿ ಕಾಣುವಂಥದ್ದು. ಅದರಲ್ಲಿ 2, ವಿಶ್ವದಲ್ಲಿ ಏನೇನಿದೆಯೋ ಅದು ಎಲ್ಲವೂ ಪರಮಾತ್ಮನಾಗ್ತಾನೆ, ಅದು ಒಂದು. ಇನ್ನೊಂದು ಏನು ಅಂತಂದ್ರೆ, ವಿಶ್ವದಲ್ಲಿ ಇರುವಂಥದ್ದನ್ನೆಲ್ಲ ತನ್ನೊಳಗೆ ತೋರಿಸ್ಕೊಳ್ತಾನೆ. 2 ಥರ ವಿಶ್ವರೂಪ. ಉದ್ಯೋಗ ಪರ್ವದ ವಿಶ್ವರೂಪದಲ್ಲಿ 2ನ್ನೂ ತೋರಿಸ್ತಾನೆ. ಇಡೀ ವಿಶ್ವವೂ ತಾನಾಗಿಡ್ತಾನೆ, ಇಡೀ ವಿಶ್ವವನ್ನು ತನ್ನಲ್ಲಿ ತೋರಿಸ್ಕೊಳ್ತಾನೆ. ಅದು ಆಮೇಲೆ ಉಪದೇಶಕ್ಕಾಗಿಯೇ ತೋರಿಸುವಂತಹ ಅತ್ಯದ್ಭುತವಾದಂತಹ ವಿಶ್ವರೂಪ ಇದನ್ನು ತೋರಿಸ್ತಾರೆ, ಗೀತೆಯಲ್ಲಿ ತೋರಿಸುವಂಥದ್ದು. ಹೀಗೆ 5 ವಿಶ್ವರೂಪ ಅಂತ ಗುರುತು ಮಾಡೋದು. ಕೆಲವರು ಏನ್ರಿ ವಿಶ್ವರೂಪಕ್ಕೇನು ಸಂಖ್ಯೆ ಇಲ್ಲ, ನಮ್ಮ ಪುರುಷೋತ್ತಮೂ ವಿಶ್ವರೂಪವೇ ಅಂತಾರೆ. ಆದ್ರೆ ಪರಮಾತ್ಮನೇ ಬೋಧಕ್ಕಾಗಿ ತೋರಿಸಿರೋದು ಇಷ್ಟು. ಇಡೀ ವೇದವಲ್ಲ ಒಂದು ಅರ್ಥದಲ್ಲಿ ವಿಶ್ವರೂಪವೇ, ವಿಶ್ವರೂಪ ವರ್ಣನೆಯೇ ವೇದವಲ್ಲ. 3 ಪದ ವಿಚಕ್ರಮೇ ವಿಷ್ಣು ಗೋಪಾದಾಭ್ಯ, ಏನಿದು ವಿಶ್ವರೂಪದ ವರ್ಣನೆಯೇ ಇದು. ಹಾಗೆ ಆದರೂ ಪರಮಾತ್ಮ ತೋರಿಸಿರೋದು ಈ 3 ಜಾಗದಲ್ಲಿ, ಸ್ವಲ್ಪ ದಿನ ಈ 5 ಜಾಗದಲ್ಲಿ. ಅಕ್ರೂರ ಸ್ನಾನ, ಅವನು ಕಂಸನಿಗೂ ಇಷ್ಟನಾಗಿರ್ತಾನೆ, ಕೃಷ್ಣನಿಗೂ ಅವನಿಗೂ ಬಹಳ ಸಂಬಂಧ. ಹಿಂದೆ ಸ್ಯವಂತಕ ಮಣಿಯ ಪ್ರಸಂಗದಲ್ಲಂತೂ ಅಯ್ಯೋ ಅಯ್ಯೋ ಅವನದಕ್ಕೆ ಆಸೆ ಪಟ್ಟು ಅವನೇ ಇಟ್ಕೊಂಡಿರ್ತಾನೆ ಸ್ಯವಂತಕ ಮಣಿಯನ್ನ. ಅದು ದೊಡ್ಡ ಕಥೆ ತುಂಬಾ. ಆದ್ರೆ ಕೃಷ್ಣನ ಬಗ್ಗೆ ಪ್ರೇಮ ಇದೆ, ಅವನಿಗೆ ಭಕ್ತಿ ಇದೆ. ಕಂಸನಿಗೂ ಇಷ್ಟೇ ಆಗಿರ್ತಾನೆ. ಅವನಿಗೆ ಬೇಸರವಾಗ್ಬಿಡುತ್ತೆ, ಅಯ್ಯೋ ಇಂಥ ಕೃಷ್ಣನ ಕರ್ಕೊಂಡು ಹೋಗ್ತಿದ್ದೀನಲ್ಲ, ಆ ಕಂಸ ಏನ್ ಮಾಡ್ಬಿಡ್ತಾನೆ ಅಂತ. ಆಗ ಭಗವಂತ, ಓಯ್ ನೀನ್ ಯಾರೋ ಕರ್ಕೊಂಡು ಹೋಗೋದಕ್ಕೆ, ತೃಣಮಪಿ ನಚಲತಿ ತೇನ ವಿನ, ಎಲ್ಲ ನನ್ನ ಸಂಕಲ್ಪದಿಂದ ಆಗ್ತಿರೋದು. ಈಗ ಯಾವ ಕಂಸ, ಈ ತರ ಶತಕೋಟಿ ಕಂಸರು ಒಮ್ಮೆ ಆಕಳಿಸಿದ್ರು ಬಿದ್ದು ಹೋಗ್ತಾರೆ. ಏನೂ ಮಾಡಿದ್ಯಾ ನನ್ನ ಅಂತ ತನ್ನ ರೂಪ ತೋರಿಸ್ತಾನೆ. ನಾನು ಯಾರು ತಿಳ್ಕೋ, ನಿಜವಾಗ್ಲೂ ನನ್ನ ರೂಪ ಎಂಥದ್ದು ತಿಳ್ಕೊ ಅಂತ ಹೇಳಿ. ಅದೊಂದು ವಿಶ್ವರೂಪ ಇರಲಿ. ಈಗ ವಸುದೇವ ತಮ್ಮ ವಂಶ ಪುರೋಹಿತರು ಗರ್ಗಾಚಾರ್ಯರು, ಅವರೇ ನನ್ನ ಮಕ್ಕಳಿಗೆ ಸಂಸ್ಕಾರ ಮಾಡಬೇಕು ಅಂತ. ಕುಲಪುರೋಹಿತರು ಸಂಸ್ಕಾರ ಮಾಡಿದ್ರೆ ಅದು ಊರ್ಜಿತವಾಗುವಂಥದ್ದು. ಸೊ ಯಾರ್ಯಾರಾಯ್ತೋ ಮಾಡಬಹುದು. ಕುಲಪುರೋಹಿತರು ಕುಲದವರೇ ಆಗಿರ್ತಾರೆ, ಹಾಗಾಗಿ ಒಂದು ಅಧಿಕೃತತೆ ಉಂಟು ಅಲ್ಲಿ. ಬೇರೆಯವರು ಮಾಡಬಹುದು, ಅದೊಂದು ಅಧಿಕೃತವಾದ ರಹಸ್ಯ ಇರುತ್ತೆ. ಮನೆ ಯಜಮಾನರೇ ಪುರೋಹಿತರು ಅಂತ ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ. ರಾಜಾಂಗದಲ್ಲಿ ಮೊದಲನೇ ಸ್ಥಾನ ಪುರೋಹಿತರಿಗೆ, ಆಮೇಲೆ ಮಂತ್ರಿ. ಯಾಕೆಂದ್ರೆ ಕ್ಷತ್ರಿಯರಿಗೆ ಬೇರೆ ಗೋತ್ರ ಇಲ್ಲ, ಪುರೋಹಿತರ ಗೋತ್ರವೇ ಕ್ಷತ್ರಿಯರ ಗೋತ್ರ, ಅವ್ರ ಮನೆಯವರೇ ಆಗ್ತಾರೆ ಅಂತ. ಪುರೋಹಿತರು ಅಂದ್ರೆ ಅಂಥ ಒಂದು ಯೋಗ್ಯತೆ ಇದೆ. ಹಾಗಾಗಿ ನಮ್ಮ ಪುರೋಹಿತರೇ ನಮ್ಗೆ ಮಾಡಿಸ್ಬೇಕು, ನಮ್ಮ ಮಕ್ಕಳಿಗೆ ಬೇರೆಯವ್ರು ಮಾಡಿಸ್ಬಾರ್ದು ಅಂತ ಹೇಳಿ ಒಂದು ಉಪಾಯ ಮಾಡಿ ಗರ್ಗರನ್ನ ಕಳಿಸಿದ್ದಾನೆ. ನೀವು ಹೋಗಿ ದಯವಿಟ್ಟು ಉಪಾಯದಿಂದ ಅವರಿಗೆ ಸಂಸ್ಕಾರ ಮಾಡಬೇಕು ಅಂತ ಹೇಳಿ. ಇಲ್ಲೊಂದು ಸಮಸ್ಯೆ ಇದೆ. ಗರ್ಗಾಚಾರ್ಯರು ಯದುಗಳಿಗೆ ಪುರೋಹಿತರು, ಇವರು ಹೋಗಿ ಅಲ್ಲಿ ಸಂಸ್ಕಾರ ಮಾಡಿಸಿದ್ರೆ ಕುಲಪುರೋಹಿತರು ಹಿಂದೆಲ್ಲ ಬೇರೆಯವರು ಮಾಡಿಸ್ತಿರ್ಲಿಲ್ಲ. ಇವರು ಹೋಗಿ ಅವ್ರಿಗೆ ಸಂಸ್ಕಾರ ಮಾಡಿಬಿಟ್ರೆ 2
ಒಂದು ನಂದಾದಿಗಳಿಗೂ ಕೂಡ ಇವು ನಮ್ಮ ಮಕ್ಕಳು ಅಲ್ವೋ, ಕೃಷ್ಣ ವಸುದೇವನ ಮಗನೋ ಏನೋ ಅಂತ ಅವ್ರಿಗೂ ಸಂಶಯ ಬರುತ್ತೆ. ಮತ್ತ ಕಂಸ ದುಷ್ಟ ಇದ್ದಾನಲ್ಲ, ಅವನಿಗೂ ವಿಷಯ ತಿಳಿದ್ರೆ ಇಲ್ಲೇ ಇದ್ದಾನೆ ಕೃಷ್ಣ, ಯಾಕೆಂದ್ರೆ ಅವ್ರು ಪುರೋಹಿತರು ಹೋಗಿದಾರಲ್ಲಿ, ಸುಮ್ಮನೆ ಹೋಗಲ್ಲ ಅವರು, ಅಲ್ಲಿ ಇದ್ದಾನೆ ಅಂತ ಸಂಶಯ ಬಂದ್ಬಿಡುತ್ತೆ. ಹಾಗಾಗಿ ಈ ಸಮಸ್ಯೆ ಇದೆ, ಅದಕ್ಕೆ ಉಪಾಯ ಮಾಡಿಬಿಟ್ರು. ವಸುದೇವ ಎಲ್ಲ ಹೇಳದ. ಗರ್ಗಾಚಾರ್ಯರು ಬಂದಿದ್ದಾರೆ ನಂದ ಗೋಕುಲಕ್ಕೆ. ಬಂದು ಕೂಡಲೇ ನೋಡುತ್ತಂತೆ ನಂದ, ಗರ್ಗ ಪುರೋಹಿತೋ ರಾಜನ್ ಯದೂನಾಂ ಸುಮಹಾತಪಾಹ ವ್ರಜನ್ ಜಗಾಮ ನಂದಸ್ಯ ವಸುದೇವ ಪ್ರಚೋದಿತಃ ತಂ ದೃಷ್ಟ್ವಾ ಪರಮಪ್ರೀತಃ ಪ್ರತ್ಯುತ್ಥಾಯ ಕೃತಾಂಜಲಿಃ ಆನಚ್ಚಾಧೋಕ್ಷಜತಿಯಾ ಪ್ರಣಿಪಾತ ಪುರಸ್ಸರಂ ಸೂಪವಿಷ್ಟಂ ಕೃತಾತಿಥ್ಯಂ ಗಿರಾ ಸುಂದೃತಯಾ ಮನು ನಂದಯಿತ್ವಾ ಬ್ರವೀತ್ ಬ್ರಹ್ಮನ್ ಪೂರ್ಣಸ್ಯ ಕರವಾಮ ಕಿಂ ಮಹದ್ವಿಚಲನಂ ಗೃಣಾಂ ಗೃಹೀಣಾಂ ದೀನಚೇತಸಾಂ ನಿಶ್ರೇಯಸಾಯ ಭಗವನ್ ಕಲ್ಪತೆ ನಾನ್ಯಥಾ ಕ್ವಚಿತ್ ಜ್ಯೋತಿಷಾಮಯನಂ ಸಾಕ್ಷಾತ್ ಯತ್ತಜ್ಞಾನಮತೀಂದ್ರಿಯಂ ಪ್ರಣೀತಂ ಭವತಾ ಯೇನ ಪುಮಾನ್ ವೇದ ಪರಾವರಂ ತ್ವಂ ಹಿ ಬ್ರಹ್ಮವಿದಾಂ ಶ್ರೇಷ್ಠಃ ಸಂಸ್ಕಾರಾನ್ ಕರ್ತುಮರ್ಹಸಿ ಬಾಲಯೋರನಯೋರ್ ನೃಣಾಂ ಜನ್ಮನಾ ಬ್ರಾಹ್ಮಣೋ ಗುರುಹೋ. ಎಂಥ ಮಾತು ಹೇಳ್ತಾನೆ ಭಗವನ್. ನೀವು ನಮ್ಮನೆಗೆ ಬಂದಿದ್ದೀರಿ, ನಮ್ಮನೆಗೆ ನೀವು ಬಂದಿದ್ದೀರಿ ಏನರ್ಥ? ನಿಮ್ಮಂಥ ಮಹಾತ್ಮರು ಬರೋದೇನಕ್ಕೆ? ನಮ್ಮ ಉದ್ಧಾರಕ್ಕಾಗಿ ನೀವು ಬರುವಂಥದ್ದು. ನೀವು ಬಂದ್ರಿ ಅಂದ್ರೆ ಏನೋ ತಗೊಂಡು ಹೋಗೋದಕ್ಕಲ್ಲ, ನಮಗೆ ಆಶೀರ್ವಾದ ಮಾಡಿಬಿಟ್ಟು ಶ್ರೇಯೋ ಮಾರ್ಗವನ್ನು ತೋರಿಸೋದಕ್ಕೆ ನೀವು ಬರುವಂಥದ್ದು. ನಿಮ್ಮಂತಹ ಮಹನೀಯರ ಮನೆಗೆ ಬಂದಾಗ ಪೂರ್ಣರಾಗಿದ್ದೀರಿ ನೀವು. ನಿಮಗೆ ಏನು ಕೊಡೋದಕ್ಕೆ ಸಾಧ್ಯ? ಜಗತ್ತಲ್ಲಿ ಏನೇನಿದೆಯೋ ಅದು ಎಲ್ಲವನ್ನು ಕೊಟ್ಟರು ನಿಮ್ಮ ಯೋಗ್ಯತೆ ಕಡಿಮೆ. ಹಾಗಾಗಿ ನಿಮಗೇನು ಉಪಚಾರವನ್ನು ನಾವು ಮಾಡಬೇಕು? ನಿಮ್ಮ ಉಪಚಾರವನ್ನು ನಾವು ಮಾಡೋಕ್ಕೆ ಸಾಧ್ಯವೇ? ನೀವು ಸಿದ್ಧಿ ಪುರುಷರು ಅಂತ. ಶಾಕುಂತಲದಲ್ಲಿ ಕಾಶ್ಯಪರು ಶಿಷ್ಯರು ಅಲ್ಲಿ ಹೋಗಿದ್ದಾರೆ ಅರಮನೆಗೆ. ಹೋದ ಕೂಡಲೇ ದುಷ್ಯಂತ ಅಪಿ ಕುಶಲೀ ಲೋಕಾನುಗ್ರಹಾಯ ಭಗವಾನ್ ಕಾಶ್ಯಪ ಅಂತ ಕೇಳುತ್ತಾನೆ. ಎಂಥ ಮಾತು! ಲೋಕಾನುಗ್ರಹವನ್ನು ಮಾಡುವುದಕ್ಕೋಸ್ಕರವಾಗಿ ಕಾಶ್ಯಪರು ಕುಶಲರಾಗಿದ್ದಾರೆಯೇ ಅಂದ್ರೆ ಅವ್ರು ಇರೋದೇ ಲೋಕಾನುಗ್ರಹಕ್ಕೋಸ್ಕರವಾಗಿ, ಸ್ವಂತ ಲಾಭ ಇಲ್ಲ ಅಂತ ನೋಡಿ ಅದಕ್ಕೆ ಉತ್ತರ ಕೊಡ್ತಾರೆ ಅವರು. ಶಾಂತರವ ಶಾರದಲ್ಲ, ಹಾ ಸ್ವಾಧೀನ ಕುಶಲ ಸಿದ್ಧಿವಂತಹ. ರಾಜನ್, ನಿನ್ನ ಪ್ರಶ್ನೆನೇ ತಪ್ಪು. ಮಹಾತ್ಮರು ಕುಶಲರಾಗಿದ್ದಾರೆ ಕೇಳ್ಕೊಳ್ಳೋದು ಯಾಕೆ? ಕುಶಲರಾಗಿ ಇರೋದು ಬಿಡೋದು ಅವರ ಅಧೀನವಾಗಿದೆ. ಅವರು ಕುಶಲ ಅವ್ರು ನೋಡ್ಕೊಳ್ತಾರೆ, ನಮ್ದನ್ನ ನಾವು ಕೇಳಬೇಕು ಅಂತ. ಮಹಾತ್ಮರು ಕುಶಲ ವಿಚಾರಿಸೋದೇ ತಪ್ಪು. ಯಾಕೆ? ಸ್ವಾಧೀನ ಕುಶಲ ಸಿದ್ಧಿವಂತಹ. ಅವರು ಬೇಕಾದ ಕುಶಲವಾಗಿರ್ತಾರೆ, ಹಿಂದೆ ಹೋಗಿಲ್ಲ. ಕೇಳೋದು ಕೆಲವು ಜನ ಮಾಡ್ತಾರೆ, ಗುರುಗಳೇ ಆರೋಗ್ಯವಾಗಿದ್ದೀರೋ? ಅವ್ರಿಗೆಲ್ಲ ಗೊತ್ತಿದೆ, ಅವ್ರು ಬೇಕಾದ್ರೆ ಆರೋಗ್ಯವಾಗಿರ್ತಾರೆ, ಇಲ್ಲೇ ಹೋದ್ರೆ ಇಲ್ಲ, ನಿಮ್ದೇನು ಅದನ್ನು ಹೇಳಬೇಕು ಅಂತ. ಆ ವಾಕ್ಯದ ಅರ್ಥ ಹೇಗಿದೆ ನೋಡಿ, ಎಷ್ಟು ಗಂಭೀರವಾಗಿದೆ. ಅಂಥ ಮಹಾತ್ಮರು ನೀವು ಬಂದಾಗ ನಾನು ಏನು ಕೊಡೋದಕ್ಕೆ ಸಾಧ್ಯ? ನಿಮಗೆ ಏನು ಉಪಚಾರವನ್ನು ನಾನು ಮಾಡೋದಕ್ಕೆ ಸಾಧ್ಯ? ಅದು ಅಲ್ಲದೆ ಜ್ಯೋತಿಷ ಶಾಸ್ತ್ರವನ್ನು ಬರೆದಂಥವರು, ಅತೀಂದ್ರಿಯವಾದಂತಹ ಜ್ಯೋತಿಷ ಶಾಸ್ತ್ರವನ್ನೇ ನೀವು ಬರೆದಿದ್ದೀರಿ, ಏನು ಮಾಡೋದಕ್ಕೆ ಸಾಧ್ಯ? ಸ್ವಾಮಿ, ನೀವು ಬ್ರಹ್ಮವಿದರಲ್ಲಿ ಶ್ರೇಷ್ಠರಾಗಿದ್ದೀರಿ. ನಿಮ್ಮಂತಹ ಮಹಾತ್ಮರ ಕೈಯಿಂದ ಸಂಸ್ಕಾರವಾದರೆ ನಮ್ಮ ಮಕ್ಕಳು ಒಳ್ಳೆಯದಾಗುತ್ತೆ. ಹಾಗಾಗಿ ದಯವಿಟ್ಟು ನೀವು ರಾಮಕೃಷ್ಣರಿಗೆ, ರಾಮಕೃಷ್ಣ ನಿಮ್ಮ ಹೆಸರು ಬಂದಿಲ್ಲ, ಈಗ ಬರುತ್ತದೋ, ನಮ್ಮ ಮಕ್ಕಳ ಇರುವರಿಗೆ ನೀವೇ ಸಂಸ್ಕಾರವನ್ನು ಮಾಡಬೇಕು ಅಂತ ಅವನೇ ಕೇಳಬೇಕು. ನೋಡಿ ಆ ಮಹಾತ್ಮರ ಸತ್ವ ಹೇಗಿರುತ್ತೆ. ಬಂದಿರೋದೇ ಸಂಸ್ಕಾರ ಮಾಡೋದಕ್ಕೆ. ಆದ್ರೆ ಅವರ ಅಸ್ತಿತ್ವದಿಂದ ತಾನೇ ತಾನಾಗಿ ನಂದನಿಗೆ ಅದನ್ನೇ ಕೇಳಬೇಕು ಅನ್ನಿಸ್ತು. ಅವರೇನು ಹೇಳಲಿಲ್ಲ. ಅವ್ರ ತಪಶಕ್ತಿ ಹೇಗಿದೆ ಕೆಲವು ಜನ ಮನಸ್ಸನ್ನು ಸಿದ್ಧ ಸಂಕಲ್ಪಗಳು ಅಂತ ಸಂಕಲ್ಪ ಮಾಡಿಕೊಂಡ್ರೆ ಆ ಮನಸ್ಸು ಬರುತ್ತೆ. ಅವ್ರ ಸಂಕಲ್ಪ ಇತ್ತು, ಇವ್ರಿಗೆ ನಾನೇ ಸಂಸ್ಕಾರ ಮಾಡಬೇಕು ಅಂತ. ನೋಡಿ ಅದು ಭಗವಂತನ ಆಶ್ರಯ ಹೇಗಿದೆ. ಅವನೇ ಹೇಳ್ಬಿಟ್ಟ, ಇವ್ರು ಕೇಳಲೇ ಇಲ್ಲ, ನಂದನೇ ಹೇಳ್ಬಿಟ್ಟ. ಹೇಳೋಣ ನೋಡಿ, ಗರ್ಗರ ಮಾತು ಎಷ್ಟು ಧ್ವನಿಪೂರ್ಣವಾಗಿದೆ. ಅವ್ರು ಹೇಳ್ತಾರೆ,
ಯದೂನಾಮಹಮಾಚಾರ್ಯಃ ಖ್ಯಾತಶ್ಚ ಭುವಿ ಸರ್ವತಃ ಸುತಂ ಮಯಾ ಸಂಸ್ಕೃತಂ ತೇ ಮನ್ಯತೆ ದೇವಕೀ ಸುತಂ ಕಂಸಃ ಪಾಪಮತಿಃ ಸಖ್ಯಂ ತವ ಚಾನಕದುಂದುಭೇಃ ದೇವಕ್ಯಾ ಅಷ್ಟಮೋ ಗರ್ಭಃ ನ ಸ್ತ್ರೀ ಭವಿತುಮರ್ಹತಿ ಇತಿ ಸಂಚಿಂತಯನ್ ಶ್ರುತ್ವಾ ದೇವಕ್ಯಾ ದಾರಿಕಾ ವಚಃ ಅಪಿ ಹಂತಾಗತಾ ಶಂಕಃ ತರ್ಹಿ ತನ್ನೋ ಅನಯೋ ಭವೇತ್. ಅಪ್ಪ, ನೀ ಹೇಳೋದು ಯೋಗ್ಯವಾಗಿದೆ. ಆದರೂ ಒಂದು ವಿಚಾರ, ನಾನು ಯದುಕುಲಕ್ಕೆ ಕುಲಪುರೋಹಿತ. ನಿನ್ನ ಮಕ್ಕಳಿಗೆ ನಾನು ಸಂಸ್ಕಾರವನ್ನು ಮಾಡಿಬಿಟ್ರೆ ಆ ಕಂಸ ಯೋಚನೆ ಮಾಡ್ತಾನೆ, ದೇವಕಿಯ ಅಷ್ಟಮ ಗರ್ಭ ಸ್ತ್ರೀ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಅವನು ಇಲ್ಲೇ ಇದ್ದಾನೆ ಅಂತ ಭಾವಿಸಿ ಅವನು ಮಕ್ಕಳ ಪ್ರಾಣವನ್ನ ಪಡೆಯೋದಕ್ಕೆ ಬರಬಹುದು. ಅಥವಾ ಬೇರೆಯವರಿಗೆಲ್ಲರಿಗೂ ಏನ್ರಿ ಗರ್ಗಾಚಾರ್ಯ ಸಂಸ್ಕಾರ, ಹಾಗಾದ್ರೆ ಕೃಷ್ಣ ನಂದಗೋಪನ ಮಗನ ಅಲ್ಲವೇ, ಅವನು ವಸುದೇವನ ಮಗನೇ ಅವನು ಅನ್ನೋ ಸಂಶಯ ಬಂದುಬಿಡುತ್ತೆ. ನನಗೂ ಅದೇ ಯೋಚನೆ, ಏನು ಮಾಡೋದು ಅಂತ ಕೇಳುದು. ಆ ಉಪಾಯ ಇದೆ ಅವ್ರ ಹತ್ರ, ಕೇಳುದು. ಕೇಳೋಣ ಅವನಂದ ಅಂದ. ಅದಕ್ಕೆ ಅಂದ್ರೆ ಅಲಕ್ಷಿತೋಸ್ಮಿನ್ ರಹಸಿ ಮಾಮಕೈರಪಿ ಗೌರಜೆ ಕುರುದ್ವಿಜಾತಿ ಸಂಸ್ಕಾರಂ ಸ್ವಸ್ತಿವಾಚನ ಪೂರ್ವಕಂ. ಅದಕ್ಕೇನು ಸ್ವಾಮಿ, ನಮ್ಮವ್ರಿಗೆ ಯಾರಿಗೂ ಗೊತ್ತಾಗಲ್ಲ, ರಹಸ್ಯವಾಗಿ ಸ್ಥಳಕ್ಕೆ ಕರ್ಕೊಂಡು ಹೋಗಿ ನೀವು ಸಂಸ್ಕಾರಾದಿಗಳನ್ನೆಲ್ಲ ಮಾಡುವಿರಿ ಅಂತ ಅಂದ ಕೂಡಲೇ ಗರ್ಗರು ಹೊರಟಿದ್ದಾರೆ. ಏವಂ ಸಂಪ್ರಾರ್ಥಿತೋ ವಿಪ್ರಹ ಸ್ವಚಿಕೀರ್ಷಿತಮೇವ ತತ್ ಚಕಾರ ನಾಮಕರಣಂ ಗೂಢೋ ರಹಸಿ ಬಾಲಯೋಹೋ. ಸ್ವಚಿಕೀರ್ಷಿತಂ, ತನಗೂ ಅದೇ ಬೇಕಾಗಿತ್ತು. ಅದನ್ನ ಅವ್ರ ಬಾಯಿಂದ ಬರ್ಸಿದ್ರು, ನಂದನ ಬಾಯಿಂದ ಬರ್ಸಿದ್ರು. ಇಬ್ರು ಮಕ್ಕಳನ್ನು ರಹಸ್ಯವಾಗಿ ಕರ್ಕೊಂಡು ಹೋಗಿ ಸಂಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಾಮಕರಣ ಸಂಸ್ಕಾರವನ್ನು ಮಾಡ್ತಾ ಇದ್ದಾರೆ. ಅಯಂ ಹಿ ರೋಹಿಣಿ ಪುತ್ರ ಅರಮಯಂ ಸುಹೃದೋ ಗುಣೈಃ ಆಖ್ಯಾಸ್ಯತೆ ರಾಮೈತಿ ಬಲಾಧಿಕ್ಯಾತ್ ಬಲಂ ವಿದುಃ ಯದೂನಾಮ ಪೃಥಕ್ ಭಾವಾತ್ ಸಂಕರ್ಷಣಮುಷಂಕೃತ ಆಸನ್ ವರ್ಣಾಸ್ತ್ರಯೋ ಹ್ಯಸ್ಯ ಗೃಹತೋನುಯುಗಂ ತನೂಃ ಶುಕ್ನೋ ರಕ್ತಸ್ತಥಾ ಪೀತಃ ಇದಾನೀಂ ಕೃಷ್ಣತಾಂ ಗತಃ ತ್ವಾಗಯಂ ವಸುದೇವಸ್ಯ ಕ್ವಚಿಜ್ಜಾತಸ್ತವಾತ್ಮಜಃ ವಾಸುದೇವ ಇತಿ ಶ್ರೀಮಾನ್ ಅಭಿಜ್ಞಾಃ ಸಂಪ್ರಚಕ್ಷತೆ. ವಾಸುದೇವ ಇತಿ ಶ್ರೀಮಾನ್ ಅಭಿಜ್ಞಾಃ ಸಂಪ್ರಚಕ್ಷತೆ. ಅವರು ನಾಮಕರಣ ಮಾಡ್ತಾ ಇದ್ದಾರೆ ಮಹಾತ್ಮರು. ಏನು ನಾಮಕರಣ ಮಾಡುವುದು? ನನಾಮ ರೂಪೇ. ಯಾರಿಗೆ ನಾಮವೇ ಇಲ್ವೋ, ಯಾರಿಗೆ ದೇಹವೇ ಇಲ್ವೋ ಅಂಥ ಭಗವಂತನಿಗೆ ನಾಮಕರಣ ಮಾಡಬೇಕು. ಒಂದರ್ಥದಲ್ಲಿ ನಾಮವೇ ಇಲ್ಲ, ಇನ್ನೊಂದರ್ಥದಲ್ಲಿ ಇಡೀ ಜಗತ್ತಲ್ಲಿರುವಂತಹ ಶಬ್ದ ಸಮೂಹವೆಲ್ಲ ಇವನದೇ. ಏನಂತ ಹೆಸರಿಡೋದು ಅವನಿಗೆ? ಇದ್ರಂತೆ ಅಯಂ ಹಿ ರೋಹಿಣಿ ಪುತ್ರ. ಈ ರೋಹಿಣಿ ಪುತ್ರ ಇದ್ದಾನಲ್ಲ
ರಮಯನ್ ಸುಹೃದೋ ಗುಣೈ, ಸ್ನೇಹ ಗುಣದಿಂದ ರಮಮಾನನಾಗಿದ್ದಾನೆ, ಎಲ್ಲರನ್ನೂ ರಮಿಸ್ತಾನೆ. ಹಾಗಾಗಿ ಇವನಿಗೆ ರಾಮ ರಾಮ ಅನ್ನೋ ಹೆಸರನ್ನು ಇಡ್ತಾ ಇದ್ದೀನಿ. ಇವನಿದ್ದಾನಲ್ಲ ಬಲಾಧಿಕ್ಯ, ಅತ್ಯಂತ ಬಲ ಇವನಿಗೆ, ಹಾಗಾಗಿ ಬಲ ಅಂತಲೂ ಕೂಗ್ತಾರೆ. ಎರಡನ್ನು ಸೇರಿಸ್ಬಿಟ್ಟು ಬಲ ರಾಮ, ಬಲವಂತನೂ ಹೌದು ರಾಮನೂ ಹೌದು ಅಂತ ಹೇಳಿ ಇವನನ್ನು ಕರೀತಾರೆ. ಯದೂನಾಂ ಅಪೃಥಕ್ ಭಾವ, ಮುಂದೆ ಯದುಗಳಲ್ಲಿ ವೈಮನಸ್ಯವಾದದ್ರಿಂದ ಅದನ್ನ ಸರಿ ಮಾಡ್ತಾನೆ ಇವನು. ಹಾಗಾಗಿ ಇವನಿಗೆ ಸಂಕರ್ಷಣ ಅಂತ ಹೇಳ್ತಾರೆ ಅಂತ. ಸಂಕರ್ಷಣ, ಹೀಗೂ ಸಂಕರ್ಷಣ, ಗರ್ಭ ಬಿದ್ದಾಗ ಆ ಗರ್ಭವನ್ನು ಎಳ್ಕೊಂಡ್ಬಂದು ರೋಹಿಣಿ ಗರ್ಭದಲ್ಲಿ ಹಾಕಿದ್ದರಿಂದ ಅದಕ್ಕೂ ಸಂಕರ್ಷಣ ಅಂತ. ಹೀಗೆ ಇವನಿಗೆ ಸಂಕರ್ಷಣ ಅಂತ ಹೆಸರು. ಆಸನ್ನು ವರ್ಣಾಸ್ತ್ರಯೋಹ್ಯಸ್ಯ, ಪಕ್ಕದಲ್ಲಿ ನೋಡ್ತಾನೆ, ಜಗದುದ್ಧಾರಕ ಲೀಲಾಮಾನುಷ ವಿಗ್ರಹ, ಯಾರನ್ನ ತಾನು ದಿನನಿತ್ಯವೂ ಧ್ಯಾನ ಮಾಡ್ತಾನೋ ಅಂತಹ ಪರಮಾತ್ಮ, ಅವನಿಗೆ ನಾಮಕರಣವನ್ನು ಮಾಡೋ ಸೌಭಾಗ್ಯ ಅಂತ. ಅಂತಹ ಪರಮಾತ್ಮನಿಗೆ ನಾಮಕರಣ ಮಾಡೋ ಸೌಭಾಗ್ಯ ಇದೆ ಅಂತ ಹೇಳಿ ಇವನಿದಾನಲ್ಲಪ್ಪ ಈ ಮಹಾನುಭಾವ. ಇವನಿಗೆ 3 ವರ್ಣಗಳಿತ್ತು 3 ಜನ್ಮದಲ್ಲಿ. ಹಿಂದೆ ಹೇಳಿದ ಹಾಗೆ ಪೃಷ್ಟಿಗರ್ಭನಾಗಿದ್ದಾಗ ಇವು ಶುಕ್ಲವರ್ಣನಾಗಿದ್ದ, ಉಪೇಂದ್ರನಾಗಿದ್ದಾಗ ರಕ್ತವರ್ಣನಾಗಿದ್ದ, ಈಗ ಕೃಷ್ಣವರ್ಣನಾಗಿದ್ದಾನೆ. ಕರ್ಷ್ಯತೀತಿ ಕೃಷ್ಣ, ಎಲ್ಲರನ್ನೂ ಆಕರ್ಷಣೆ ಮಾಡುವಂತಹ ಗುಣ ಇವನಲ್ಲಿದೆ. ಹಾಗಾಗಿ ಇವನು ಕೃಷ್ಣ, ಕೃಷ್ಣ ಪರಮಾತ್ಮ ಇವನು ಅಂತ ಹೇಳಿ ಪ್ರಾಗಯಂ ವಸುದೇವಸ್ಯ ಕ್ವಚಿಜ್ಜಾತಸ್ತವಾತ್ಮಜ. ಹಿಂದೆ ವಸುದೇವನಿಗೂ ಹುಟ್ಟಿದ್ದ ಇದು, ಅದು ಯಾವುದೋ ಜನ್ಮದಲ್ಲಿ ಮಾಡ್ಕೋಬೇಕು. ಹಿಂದೆ ವಸುದೇವನು ಹುಟ್ಟಿದವನು ಅಂದ್ರೆ ನಂದನಿಗೆ ಹಿಂದೆ ಅಂತಿದ್ದಾರೆ ಅಂದ್ರೆ ಈಗಲ್ಲ ಅಂತ ಅನ್ನಿಸ್ಬೇಕು ಅವನಿಗೆ. ಹಾಗಾಗಿ ಇವನಿಗೆ ವಸುದೇವನ ಮಗನಾದದ್ರಿಂದ ವಾಸುದೇವ, ಇವನು ವಾಸುದೇವ ಅಂತ ನಾಮಕರಣ. ನೋಡಿ ಎಂಥ ಹೆಸರು, ವಾಸುದೇವ. ದೇವ ಅಂದ್ರೆ ಏನು, ದ್ಯೋತನವಾನ್, ಬೆಳಗುವಂಥದ್ದು. ವಸು ಅಂದ್ರೆ ಇರುವಂಥದ್ದು. ಪರಮಾತ್ಮನ ನಿತ್ಯ ಚೈತನ್ಯ ಸ್ವರೂಪನ ಸ್ವಭಾವ ಅದು, ಇರುವಿಕೆ ಬೆಳಗುವಂಥದ್ದು. ಇದು ಎರಡು ಬೇರೆ ಅಲ್ಲ. ಹಾಗಾಗಿ ವಾಸುದೇವ ನಾಮಕ್ಕೆ ಅತ್ಯಂತ ಮಹತ್ವ. ಎಲ್ಲ ಕಾರ್ಯದ ಪೂರ್ವದಲ್ಲೂ ನಮ್ಮ ಉತ್ತರ ದೇಶದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳೋದು ಇರೋದೇ ಇಲ್ಲ. ಆ ನಾಮದಲ್ಲಿ ಇಂಥ ಗೂಢವಾದಂತಹ ತತ್ವ ಇದೆ. ಯಾರು ಎಲ್ಲರ ಆತ್ಮನಾಗಿ ಹೃದಯ ಸ್ವರೂಪದಲ್ಲಿ ಬೆಳಗಿ ಇಡೀ ಪ್ರಪಂಚವು ಯಾರಿಂದ ಬೆಳಗ್ತಾ ಇದೆಯೋ, ಇಡೀ ಪ್ರಪಂಚಕ್ಕೆ ಯಾರು ಬೆಳಕನ್ನು ಕೊಟ್ಟಿದ್ದಾರೋ, ಸೂರ್ಯ ಚಂದ್ರಾದಿಗಳು ಯಾರ ಬೆಳಕನ್ನು ಎರವಲು ಪಡೆದು ಬೆಳಗ್ತಾ ಇದ್ದಾನೋ ಅವನು, ಎಲ್ಲದಕ್ಕೂ ಇರುವಿಕೆಯನ್ನು ಕೊಟ್ಟಂತಹ ಆ ಮೂಲ ಇರುವಿಕೆ ಆ ಮಹಾಪುರುಷ ಶ್ರೀಮನ್ನಾರಾಯಣ ಇವನು ಮುಂತಾದ್ರಿಂದ ವಾಸುದೇವ ಎಂಥ ಹೆಸರು. ಅದಕ್ಕೆ ನಮ್ಮ ಪೂರ್ವಜರು ನಾಮಕರಣ ಎಂಥ ಅದ್ಭುತವಾದ ಸಂಸ್ಕಾರ, ಎಂಥ ಅರ್ಥ ಇದೆ ಅದರಲ್ಲಿ. ಭಗವಂತನ ಹೆಸರನ್ನೇ ಹೇಳ್ತಾ ಇದ್ರು, ನಾರಾಯಣ, ಕೃಷ್ಣ, ವಾಸುದೇವ. ಅದರ 2 ಲಾಭ. ಒಂದು, ಆ ಮಗುವಿಗೆ ಆ ನಾಮದಿಂದ ಸ್ಫೂರ್ತಿ ಆಗಬೇಕು. ರಾಮ ಅಂದ ಕೂಡಲೇ ರಮಂತೆ ಯೋಗಿನೋ ಯಸ್ಮಿನ್ ಚಿದಾನಂದೇ ಸದಾತ್ಮನಿ ಸ ರಾಮ ಇತಿ ಪ್ರೋಕ್ತಃ. ಅಂಥ ರಾಮ ನಾನಾಗಬೇಕು ಅಂತ ಅನ್ನಿಸ್ಬೇಕು. ಕೃಷ್ಣ ಅಂತಿದ್ದು ಕೃಷ್ಣ ಅನ್ನಿಸ್ಬೇಕು. ಆ ಸ್ಫೂರ್ತಿ ಮಗನಿಗೆ ಬರಬೇಕು. ಮತ್ತೆ ಆ ಪರಮಾತ್ಮನ ನಾಮೋಚ್ಚಾರದ ಪುಣ್ಯ, ಮಗನನ್ನು ಕರೆಯುವಂತಹ ನೆಪದಲ್ಲಿ ಆ ಭಗವಂತನ ನಾಮೋಚ್ಚಾರ ಆಗುತ್ತೆ ಅಂತ. ಹಾಗಾಗಿ ಕಡೆ ಕಾಲದಲ್ಲಿ ಮಕ್ಕಳು ನೆನಪು ಬರ್ತಾರೆ. ಆ ನೆಪದಿಂದಲಾದ್ರೂ ಕಡೆ ಕಾಲದಲ್ಲಿ ಮಕ್ಕಳ ನಾಮವನ್ನು ಹೇಳಿಬಿಟ್ರೆ ಅಂತಕಾಲೇ ಚಮಾಮೇವ ಸ್ವರನ್ ಮುಕ್ತ ಕಲೇಬಲಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ ಅನ್ನೋ ಹಾಗೆ ಕಡೆ ಕಾಲದಲ್ಲಾದ್ರೂ ಭಗವಂತನ ಸ್ಮರಣೆ ಬರಲಿ ಅಂತ ನಾಮಕರಣ ಅನ್ನೋದು ಅಸಾಧಾರಣವಾದ ಸಂಸ್ಕಾರ. ಆದ್ರೆ ಅಷ್ಟು ಸುಲಭ ಅಲ್ಲ ಕಡೆ ಕಾಲದಲ್ಲಿ ಬರೋದು. ಒಬ್ಬರು ವ್ಯಾಪಾರಿ, 4 ಜನ ಮಕ್ಕಳು, ಕೃಷ್ಣ, ರಾಮ, ಗೋವಿಂದ, ನಾರಾಯಣ ಅಂತ ಹೇಳಿ 4 ಹೆಸರಿಟ್ಟಿದ್ದಾರೆ. ಯಾಕ್ರಿ ದಿನ ಪೂರ್ತಿ ಕೂತ್ಕೊಂಡು ರಾಮಕೃಷ್ಣ ಅಂತಲ್ಲ, ಮಕ್ಕಳಿಗೆ ಇಟ್ಬಿಡ್ತಿದ್ದೀನಿ. ಹೇಗೆ ಪ್ಲಾನು? ಕಡೆ ಕಾಲದಲ್ಲಿ ಮಕ್ಕಳನ್ನು ಕರೆದು ಸಾಕು, ನಾಮಸ್ಮರಣೆ ಆಗ್ಬಿಡುತ್ತೆ ಅಂತ ಅವನಿಗೆ. ಕಡೆ ಕಡೆ ಕಾಲ ಬಂತು, ಪ್ರಾಣ ಹೋಗ್ತಾ ಇದೆ. ಕೃಷ್ಣ, ಅಪ್ಪ ಇಲ್ಲೇ ಇದ್ದೀನಿ. ರಾಮ, ಇಲ್ಲಿದ್ದೀನಿ ಅಪ್ಪ. ಗೋವಿಂದ, ನಿಮ್ ಮುಂದೆ ನಿಂತಿದ್ದೀನಲ್ಲ.
ನಾರಾಯಣ ನಾನು ಇಲ್ಲಿದ್ದೀನಿ. ಅಯ್ಯೋ, ಎಲ್ಲ ಇಲ್ಲಿದ್ದೀರಲ್ಲೋ, ಅಂಗಡಿ ಯಾರು ನೋಡ್ಕೊಳ್ಳೋದು? ಪ್ರಾಣ ಹೋಯ್ತು. ಅಂಗಡಿ ಯಾರು ನೋಡ್ಕೊಳ್ಳೋದು ಅಂತ ಪ್ರಾಣ ಹೋಯ್ತು ಅಂತ. ಅಷ್ಟು ಸುಲಭವೇ? ಇವತ್ತಿನಿಂದ ಅಭ್ಯಾಸ ಮಾಡಿದ್ರೆ ಆಗ್ಬರುತ್ತೆ. ಪ್ರಾಣ ಪ್ರಯಾಣ ಸಮಯೇ ಕಸವಾತ ಪಿಚ್ಚೈ ಕಂಠಾವರೋಧನ ವಿಧೌ ಸ್ಮರಣಂ ಕೃತಸ್ತೆ. ಆಗ ನಿನ್ನ ಸ್ಮರಣೆ ಆಗತ್ತೀಯ ಭಗವಂತ. ಈಗಲೂ ನಾಮಕರಣ ಮಾಡ್ತಾರೆ. ಒಬ್ಬ ಹುಡುಗನಿಗೆ ಮಯ ಅಂತ ಹೆಸರಿಟ್ಬಿಡಿ. ಒಂದು ಬಹಳ ಸಂತೋಷವಾಯ್ತು. ಮಯ ಅಂತ ಹೆಸರಿಟ್ಟಿದ್ದೀರಲ್ಲಪ್ಪ, ಏನೋ ನೀವು ಆಚಾರ್ಯಗಳ ವಂಶದವರ, ಮಯಾಚಾರ್ಯ ಅಂತ ಹೇಳಿ ಶಿಲ್ಪಶಾಸ್ತ್ರಜ್ಞರ ವಂಶದವರ, ನೀವು ಮಗನ ಹೆಸರಿಟ್ಟಿದ್ದಾರೆ. ಇಲ್ಲ ಸಾರ್, ಅದು ಸಿಂಪಲ್ ಅಂದ. ಏನಪ್ಪ ಸಿಂಪಲ್? ಏನಿಲ್ಲ, ನಮ್ಮ ತಂದೆ ಹೆಸರು ಯಕಾರದಿಂದ ಮುಗಿಯುತ್ತೆ, ನಮ್ಮ ತಾಯಿ ಹೆಸರು ಮಕಾರದಿಂದ ಮುಗಿಯುತ್ತೆ. ಹಾಗೆ ಎರಡನ್ನು ಸೇರಿಸಿ ಸಿಂಪಲ್ ಆಗಿ ಮಯಾತ್ ಇಟ್ಟಿದ್ದಾರೆ. ಆಹಾ, ಪುಣ್ಯಾತ್ಮ ಕಡೆಯ ನೀನು. ಪುಣ್ಯಾತ್ಮ ಅಂದ್ರೆ ನೀನು ಯಾಕೆ ಅಲ್ಲಪ್ಪ, ಅದನ್ನೇ ತಿರುಗುಮುರುಗ ಮಾಡಿ ಯಮಾಂತಿರ್ಲಿಲ್ಬೋದು ನಿನಗೆ. ಅದೇ ನಿನ್ ಪುಣ್ಯ. ಯಮಾಂತಿದ್ದು ಏನ್ ಮಾಡ್ತಿದ್ದೆ ಅಂತ ಆ ಹೆಸರು ಈ ಅಕ್ಷರ ಸೇರಿಸ್ಕೊಳ್ಳೋದು ನಿಂತು ಬಿಡೋದು, ಅದೆಲ್ಲ ಹೆಸರಲ್ಲ. ಹೆಸರು ಅಂದ್ರೆ ಎಂಥದ್ದು? ಭಗವಂತನ ಸ್ಮರಣೆ ಆಗಬೇಕು ಅಂತ ಪೇಜಾವರ ಶ್ರೀಗಳು ಅದನ್ನೇ ಹೇಳಿತು. ಏನೇನೋ ಹೆಸರಿರ್ತಾರೆ, ಬಾಯಿಗೆ ಬಂದು ಹೆಸರಿರ್ತಾರೆ, ಏನು ಉಪಯೋಗ ಅದರಿಂದ? ಭಗವಂತನ ಹೆಸರಿಟ್ಟ ಆ ನೆಲದಲ್ಲಾದ್ರೂ ಪರಮಾತ್ಮನ ಸ್ಮರಣೆ ಆಗುತ್ತೆ ಅಂತ ನಾಮಕರಣ ಸಂಸ್ಕಾರವನ್ನೆಲ್ಲ ಅವರು ಮಾಡಿ ಹೇಳ್ತಾ ಇದ್ದಾರೆ. ಬಹೂನಿ ಸಂತಿ ನಾಮಾನಿ ರೂಪಾಣಿ ಚ ಸುತಸ್ಯತೆ ಗುಣಕರ್ಮಾನು ರೂಪಾಣಿ ತಾನ್ಯಹಂ ವೇದ ನೋ ಜನಾಃ ಯೇಷವ ಶ್ರೇಯ ಆಧ್ಯಾಸ ಗೋಪ ಗೋಕುಲ ನಂದನಃ ಅನೇನ ಸರ್ವಸರ್ಗಾಡಿ ಯೋಗ ಮಂಜಂ ಸ್ಥರಿಷ್ಯತ. ನೋಡಪ್ಪ, ಈ ಮಹಾನುಭಾವ ಇದ್ದಾನಲ್ಲ, ಇವನಿಗೂ ಬೇಕಾದಷ್ಟು ಹೆಸರಿದೆ, ಬೇಕಾದಷ್ಟು ನಾಮಗಳಿದೆ, ಆಯಾ ಕರ್ಮಕ್ಕನುಗುಣವಾಗಿ ಹೆಸರು ಬಂದಿದೆ. ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ, ಈ ಬಾಲಕನನ್ನು ಬಿಡಬೇಡಿ. ಇವನನ್ನು ನೀವು ಹಿಡಿದು ಬಿಟ್ರೆ ಎಲ್ಲ ದುಃಖಗಳು ನಿವಾರಣೆ ಆಗುತ್ತೆ. ಯಾವ ದುಃಖವೂ ಉಳಿಯೋದಿಲ್ಲ, ಎಲ್ಲ ನಿವಾರಣೆ ಆಗುತ್ತೆ. ಎಲ್ಲ ದುಃಖ ಅಂದ್ರೆ ಏನು? ರಾಕ್ಷಸರ ಕಾಟ ಅದು ಇದು ಹೇಳ್ತಿಲ್ಲ ಅವರು. ಸಂಸಾರದ ಸಮಸ್ತ ದುಃಖಗಳು ನಿವಾರಣೆ ಆಗುತ್ತೆ ಅಂತ. ನೀವು ಅವನ ಸ್ವರೂಪವೇ ಆಗ್ಬಿಟ್ಟಿರ್ತೀರಿ. ಅಂಥ ಪರಮಾತ್ಮ, ಇವನನ್ನು ಬಿಡಬೇಡಿ ಅಂತ. ಅದಕ್ಕೆ ಕುಂತಿ ಮಾತೆ ಒಂದು ಮಾತು ಹೇಳ್ತಾಳೆ, ಪುಣ್ಯಾತ್ಮತಿ ಯಾಕೆ, ಕೃಷ್ಣ ವಿಪದಸ್ಸಂತು ನಶ್ಯಶ್ರತೆ. ಪರಮಾತ್ಮ ಕೃಪೆ ಮಾಡು, ಒಂದೇ ಒಂದು ಪ್ರಾರ್ಥನೆ, 3 ಹೊತ್ತು ಆಪತ್ತು ಬರಲಿ ಕಂಪ, 3 ಹೊತ್ತು ನಮ್ಗೆ ದುಃಖ ಬರಲಿ. ಯಾಕೆ ಅತ್ತೆ? ಅಪ್ಪ, ದುಃಖ ಬರದೆ ಹೋದ್ರೆ ನಿನ್ನ ನೆನೆಸ್ಕೊಳ್ತೀವೇನೋ, ನೀನು ಬಂದ ಮೇಲೆ ದುಃಖ ಉಳಿಯುತ್ತೇನೋ. ಹಾಗಾಗಿ ಆಪತ್ತು ಬರ್ತಾ ಇದ್ರೆ ಗೋವಿಂದ ಅಂತೀವಿ, ನೀನು ಬರ್ತೀಯ, ನಿನ್ನ ನೋಡುವಂತಹ ಸೌಭಾಗ್ಯ, ಅದೊಂದು ದುಃಖವೆಲ್ಲ ನಿವಾರಣೆ ನೀನು ಮಾಡ್ತೀಯ. ಹಾಗಾಗಿ ಪದೇ ಪದ ದುಃಖ ಕೊಡು. ಯಾಕೆ? ನಿನ್ನ ನೆನೆಯೋಕ್ಕೋಸ್ಕರವಾಗಿ ಅಂತ. ನಿನ್ನ ನೆನೆಯೋದ್ರ ಮುಂದೆ ಎಂಥ ದುಃಖವಾದ್ರೂ ಬರಲಿ ಅಂತ. ಎಂಥ ಮೇಲ್ಮಟ್ಟದ ಮಾತು. ಧರ್ಮರಾಜ ಹೇಳ್ತಾನೆ ಕುಮಾರವ್ಯಾಸ, ಇಂಥ ಅದ್ಭುತವಾದ ಪದ್ಯ ಅಂತ. ಮದುವೆ ಎಂಬುದು ನೆವ, ನಿಜ ಶ್ರೀಚರಣ ತೋರಿಸಬೇಕು. ಸ್ವಾಮಿ, ನಮ್ಮ ಹುಡುಗ, ನಮ್ಮ ಅಭಿಮನ್ಯು, ಅವನಿಗೆ ಮದುವೆ ಇಟ್ಕೊಂಡಿದ್ದೀವಿ. ಯಾಕೆ ಗೊತ್ತೇನು? ನೀ ಮದುವೆ ಇಟ್ಕೊಂಡ್ರೆ ನೀವು ಬರ್ತೀರಿ, ಸೋದ್ರ ಮಾವ, ನಿಮ್ಮ ಪಾದಾರವಿಂದವನ್ನ ನೋಡ್ಬೇಕು ಅಂತ ಮದುವೆ ಇಟ್ಕೊಂಡಿದ್ದೀವಿ. ಮದುವೆ ಇಟ್ಕೊಂಡು ನಿಮ್ಮನ್ನು ಕರೀತಿಲ್ಲ, ನೀವು ಬರಬೇಕು ಅಂತ ಹೇಳಿ ಮದುವೆ ಇಟ್ಕೊಂಡಿರೋದು ನಾವು. ಎಂಥ ಮಾತು! ನಿಮ್ಮನ್ನು ಕಾಣಬೇಕು ಅಂತ ಮದುವೆ ಇಟ್ಕೊಂಡಿರೋದು ಅಂತ. ಹಾಗೆ ಈ ಪರಮಾತ್ಮ ಇದ್ದಾನಲ್ಲ, ಇವನನ್ನು ನೆನೆಸ್ಕೊಂಡ್ರೆ ಸಾಕು, ಎಲ್ಲ ದುಃಖಗಳು ನಿಮಗೆ ನಾಶವಾಗಿ ಹೋಗುತ್ತಪ್ಪ ಅಂತ ಹೇಳಿ ಗರ್ಗಾಚಾರ್ಯರು ಉಪದೇಶವನ್ನು ಮಾಡಿ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಈಗ ರಾಮಕೃಷ್ಣರು ಬೆಳೆದಿದ್ದಾರೆ, ಅಂಬೆಗಾಲಿಡ್ತಾ ಇದ್ದಾರೆ. ಏನು ಗೋಕುಲವಲ್ಲ, ಸ್ವರ್ಗಕ್ಕಿಂತಲೂ ಮಿಗಿಲಾಗಿದೆ. ಏನು ಚೇಷ್ಟ ವೈಭವ! ಗೋಪಿ ಜನರೆಲ್ಲ ಬೀದಿಯಲ್ಲಿ ನಿಂತು ಕಾಯ್ತಾ ಇದ್ರಂತೆ. ಇವತ್ತು ಕೃಷ್ಣ ಏನು ಹೊಸ ಚೇಷ್ಟೆ ಮಾಡ್ತಾರೆ, ಇವತ್ತು ಏನು ಮಾಡಬಹುದು ಅಂತ. ಏನು ಅದ್ಭುತ! ಅದನ್ನು ಬಾಯಲ್ಲಿ ಹೇಳೋದಕ್ಕೆ ಸಾಧ್ಯವೇ? ಅಂಬೆಗಾಲಿಟ್ಕೊಂಡು ಹೋಗ್ತಾ ಇದ್ದಾರೆ ಇಬ್ಬರು. ಏನೇನು ಬಾಲಲೀಲೆಗಳನ್ನು ಅವ್ರು ಮಾಡ್ತಾ ಇದ್ರು ಅಂತ ಒಂದು 2 ಪದ್ಯಗಳು ಮಾತ್ರ ನಾನು ಓದ್ತೇನೆ.
वत्सान्मुञ्चन् क्वचिदसमये क्रोशसञ्जातः सः स्तेयं स्वात्मत्यथ दधिपयः कल्पितैः स्थेययोगैः मर्कान् भोक्ष्यं विभजति सचे नाति भाण्डं भिनति द्रव्यालाभे सगृहकुपितः यात्युपक्रोश्यतोकान् एवं धार्ष्ट्यानुशति कुरुते मेघनादिनिवास्तौ स्थेयोपाये विरचितकृतिः सुप्रतीको यथास्ते इत्थं स्त्रीभिः सभयनयन श्रीमुखालोकीभिः व्याख्यातार्थाः प्रहसितमुखी व्याख्यातार्थ प्रहसितमुखी न ह्युपालब्धुमैच्छत् ವತ್ಸಾನ್ ಮುಂಚನ್ ಕ್ವಚಿದ ಸಮಯ ಹೋಗೋದು ಮೆತ್ತಗೆ ಕರು ಬಿಟ್ಬಿಡೋದು. ಅಸಮಯ ಹಾಲು ಕಸೋ ಹೊತ್ತಲ್ಲ, ಪಾಪ ಕರು ಯಾಕೆ ಕಟ್ಟಾಕಿದ್ದೀರಿ ಅಂತ ಹೇಳಿ ಬಿಟ್ಬಿಡೋದು. ಹಾಲನ್ನೆಲ್ಲ ಕರು ಕುಡ್ಕೊಂಡು ಹೋಗೋದು, ಅವ್ರು ಹಾಲು ಇಲ್ಲ ಏನು ಇಲ್ಲ, ಹಾಗೆ ಮಾಡೋದು. ಕ್ರೋಶ ಸಂಜಾತ ಹಾಸ, ಸಿಟ್ಟು ಮಾಡ್ರೆ ಹೊಡಿತೀನಿ ಅಂದ್ಬಿಡೋದು. ಆ ಪರಮಾತ್ಮನ ಮುಖ ನೋಡೋದು ಹೊಡೆಯೋದು ಮನಸ್ಸು ಬರುತ್ತೆ. ಕೋಲನ್ನು ಇಟ್ಬಿಟ್ಟು ಅವರೇ ಕೈ ಹೊಡ್ಕೋಬೇಕು, ಎಂತ ಕೆಲಸ ಮಾಡ್ಬಿಟ್ಟಿದೆ, ಇವನನ್ನು ಹೊಡೆಯೋಕ್ ಬಂದಲ್ಲ ನಾನು ಅಂತ ಅನ್ಬೇಕು, ಹಾಗೆ ಮಾಡೋದು. ಸ್ಥೇಯಂ ಸ್ವಾದ್ವತ್ಯಥದಧಿಪಯ ಕಲ್ಪಿತೈ ಸ್ಥೇಯ ಯೋಗ್ಯೈ. ಹಾಲು ಬೆಣ್ಣೆ ಇದೆಲ್ಲ ಕದೀತಾನೆ ಅಂತ ಎಷ್ಟು ಕಷ್ಟಪಟ್ಟಿಟ್ರು ಏನೋ ಮಾಡಿ ಕದಿಯೋದು. ಕದ್ಬಿಟ್ಟು ಏನೋ ಹೊಟ್ಟೆ ತುಂಬಾ ತಿನ್ನೋದು. ಉಳಿದ್ರೆ ಮಕ್ಕಾನ್ ಭೋಕ್ಷ್ಯತಿ, ಮಗ್ಗಗಳನ್ನೆಲ್ಲ ಕದಿಯೋದು, ಮುದ್ದೆ ಮಾಡಿ ಕರೋದು, ಮಂಗ ತಿನ್ಸೋದು. ಪರಮಾತ್ಮ ಅವನು ಭೇದ ಇಲ್ಲ ಅವನಿಗೆ. ಮನುಷ್ಯರು ಒಂದೇ, ಮಂಗವು ಒಂದೇ, ಇರುವೇನು ಒಂದೇ, ರಾಜನು ಒಂದೇ, ಎಲ್ಲ ಒಂದೇ ಅವನಿಗೆ. ಹೊಟ್ಟೆ ತುಂಬಾ ತಿಂದು ಮಂಗಗಳಿಗೆ ತಿನ್ನಿಸೋದು. ನಚೇ ನಾತಿ ಭಾಂಡಂ ಭಿನ್ನತಿ, ಹೊಟ್ಟೆ ತುಂಬ ಇಟ್ಕೊಳ್ಳಿ, ಕಾರ್ಯ ಚೂರು ಉಳಿಸ್ಬಾರ್ದು ಅಂತ ಹೇಳಿ ಆ ಬೆಣ್ಣೆ ಪಾತ್ರೆ ಅಲ್ಲೇ ಒಡೆದು ಹೋಗೋದು, ತಿಂದು ಹೋಗೋದಿಲ್ಲ, ಅದನ್ನು ಒಡೆದು ಬಿಟ್ಟು ಹೋಗೋದು. ದ್ರವ್ಯಾಲಾಭೇ ಸ ಗೃಹ ಕುಪಿತೋ ಯಾತ್ಯುಪಕ್ರೋಶ್ಯ ತೋಕಾನ್. ಬೇಕಾಗಿರೋ ವಸ್ತು ಸಿಗದೆ ಹೋದ್ರೆ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದ್ರೆ ಏನ್ ಮಾಡೋದು, ಅವ್ರ ಮನೆ ಮಕ್ಕಳೇನಾದ್ರೂ ಇದ್ರೆ ಅವರು ಜಡೆ ಎಳಿಯೋದು, ಅವ್ರ ಚಡ್ಡಿ ಎಳಿಯೋದು, ಕಿಲಿಯೋದು, ಚೇಷ್ಟೆ ಮಾಡಿ ಹೋಗ್ಬಿಡೋದು, ಅಳಿಸ್ಬಿಟ್ಟು ಹೋಗೋದು. ಇಲ್ಲೇ ಹೋದ್ರೆ ಅವರನ್ನೇ ದಬಾಯಿಸೋದು. ಏನ್ರಿ ನೀವು ಮಾಡಿರೋದು, ಬರೀ ರೊಟ್ಟಿ ಇಟ್ಟಿದ್ದೀರಲ್ಲ, ಇದಕ್ಕೆ ಬೆಣ್ಣೆ ಯಾರು ಹಾಕೋದು, ಬೆಣ್ಣೆ ಇಟ್ಟಿಲ್ವಲ್ಲ, ಅಷ್ಟು ಗೊತ್ತಾಗಲ್ಲ ನಿಮ್ಗೆ, ಅವರನ್ನೇ ಬೈಯೋದು. ಅವ್ರ ಮನೆಗೆ ಹೋಗಿ ರೊಟ್ಟಿನೂ ಕದ್ದಿರೋದೆ, ಅದೇನು ಮನೆಯಿಂದ ತಂದಿರೋದಲ್ಲ, ಅಲ್ಲ ಅವ್ರ ಮನೆಯಿಂದ ತಗೊಂಡು ಬಂದಿರೋದು, ಅವರನ್ನೇ ಬೈಯೋದು. ಹೀಗೆ ಮಾಡ್ತಾ ಇದ್ದ ಅಂತ. ಆಗ ಒಂದು ಕವಿ ಕೃಷ್ಣನ ಬಾಲಲೀಲೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾನೆ ಅಂತಂದ್ರೆ, ಕಸ್ತ್ವಂ ಬಾಲ ಬಲಾನುಜಃ ಕಿಂಹತೆ ಮನ್ಮಂದಿರಾಶಂಕಯ ಯುಕ್ತಂ ತನ್ನವನೀತ ಪಾತ್ರ ವಿವರೇ ಹಸ್ತಂ ಕಿಮರ್ಥಂ ಯಸೆರೆ ಮಾತಃ ಕಂಚನ ವತ್ಸಕಂ ಮೃಗಯಿತುಂ ಮಾಗಾ ವಿಷಾದಂ ಕ್ಷಣಾತ್ ಇತ್ಯೇವಂ ವರವಲ್ಲವಿ ಪ್ರತಿವಚನ ಜಿತಃ ಕೃಷ್ಣಸ್ಸ ಪುಷ್ಣಾತು ನಃ. ಆ ಪರಮಾತ್ಮ ನಮ್ಮನ್ನು ಕಾಪಾಡಿ. ಎಂಥವನು ಅವನ ಮನೆಗೆ ಹೋಗ್ಬಿಟ್ಟಿದ್ದ, ಮೇಲೆ ಬೆಣ್ಣೆ ಕಟ್ಟಿ ಇಟ್ಟಿದ್ರು, ಬಿಡ್ತಾನೆ, ಇಳಿಸ್ದ ಪಾತ್ರೆನ, ಒಳಗಡೆ ಕೈ ಹಾಕಿದ್ದಾನೆ, ಇನ್ನೇನು ಬಾಯಲ್ಲಿ ಇಡಬೇಕು, ಆ ಗೋಪಸ್ತಿ ಬಂದ್ಬಿಡ. ಕಸ್ತ್ವಂ ಬಾಲ,
ಯಾರೋ ನೀನೋ ಅಂತ ಕೇಳಿದ್ದಂತೆ. ಅದಕ್ಕೆ ಬಿಟ್ಟು ಕೃಷ್ಣ ಹೇಳ್ದ, ಬಲಾನುಜ. ಅಮ್ಮ, ಶ್ರೀ 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 ಬಲರಾಮ್ ದೇವರು ಅವ್ರ ತಮ್ಮ. ತಂದೆ ತಾಯಿ ಹೆಸರು ಹೇಳಿಲ್ಲ ಅವನು, ಕಂಪ್ಲೇಂಟ್ ಹೋಗ್ಬಿಡುತ್ತೆ. ಬಲರಾಮ್ ದೇವ್ ಬಹಳ ದೊಡ್ಡವ್ರ ತರ ಬಲಾನುಜ, ದೊಡ್ಡವರು ಮಾಡ್ಕೋಬೇಕು. ನೋಡೋದು ಇವನ್ ಜೊತೆನೆ ಸ್ವಲ್ಪ ದೊಡ್ಡವನು ಬಲಾನುಜ. ಕಿಣಿಹತೆ ಅದೆಲ್ಲ ಸರಿ, ಇಲ್ಲೇನಕ್ಕೆ ಬಂದಿದೀಯಾ? ಮನ್ಮಂದಿರ ಶಂಕರ. ಅಮ್ಮ ಸಿಟ್ಟಾಗಬೇಡಿ, ನೋಡಿ ನಮ್ಮನೆ ಮುಂದೆ ಎಷ್ಟು ಕಂಬ ಇದೆ? 3. ನಿಮ್ಮನೆ ಮುಂದೆ ಎಷ್ಟು ಕಂಬ ಇದೆ? 3. ಇದು ನಮ್ಮನೇನೋ ನಿಮ್ಮನೇನೋ ಗೊತ್ತಾಗಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತು. ನಮ್ಮನೇನೆ ನಿಮ್ಮನೆ ಅಂತ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂತ. ನಿಜವೇ ವಿಶ್ವಾಸ, ಅವನು ಇಡೀ ವಿಶ್ವವೆಲ್ಲ ಅವನದ್ದೇ ಮನೆ, ಎಲ್ಲ ಮನೇನೂ ಅವನದ್ದೇ. ಅವನಿಗೆ ಎಲ್ಲರೂ ಸೇರಿರ್ತಾರೆ, ನಾವು ಅವನ ಹತ್ರ ಹೋಗಿರೋಲ್ಲ ಅಷ್ಟೇ, ಅವನ ಹತ್ರ ನಾವು ಹೋಗಿರೋದಿಲ್ಲ. ಆಗ ತಾಯಿ ಎಲ ಕಿಲಾಡಿ ಅದೆಲ್ಲ ಸ್ವಲ್ಪ ನಮ್ಮನೆಗೇನೋ ಬಂದೆ, ಬೆಣ್ಣೆ ಗಡಿಗೆ ಒಳಗೆ ಕೈ ಹಾಕಿದ್ಯಲ್ಲ ಏನಕ್ಕೆ? ಅನ್ನೋಣ ಜಗದ ಉದ್ಧಾರಕ್ಕೆ ಕಪಟ ನಾಟಕ ಸೂತ್ರಧಾರಿ ಆದರೂ ಹೇಳ್ಕೊಡ್ಬೇಕೆ? ಮಾತಃ ಕಂಚನ ಉತ್ಸಕಂ ಮೃಗಯಿತು ಮಾಗಾ ವಿಷಾದಂ ಕ್ಷಣಾತಿ. ತಾಯಿ ಬೇಜಾರು ಮಾಡ್ಕೋಬೇಡಿ ತಾಯಿ. ಕರು ಹುಡ್ಕೊಂಡ್ ಬರ್ತದೆ, ಬೆಳ್ಳನೆಯ ಕರು ಬಣ್ಣ ಯಾವುದು? ಬಿಳಿ. ಬೆಣ್ಣೆ ಬಣ್ಣ ಯಾವುದು? ಬಿಳಿ. ಕರು ಏನಾದ್ರೂ ಬೆಣ್ಣೆಗಳಿಗೆ ಒಳಗೆ ಸೇರ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿ ಕೈ ಹಾಕಿ ಹುಡುಕ್ತಾ ಇದ್ದೇನೆ. ತಾಯಿ ಇನ್ನೂ ಸಿಕ್ಕಿಲ್ಲ, ನೀವು ಬಂದು ನೋಡಿ. ಇಲ್ಲ ಸಹಾಯ ಮಾಡಿ ನೋಡ್ತಾ ಇದ್ದೋದಲ್ಲ, ಕೈ ಹಾಕಿ ಇಲ್ಲ ನೋಡುದಂತೆ. ಕೃಷ್ಣ ಸುಳ್ಳು ಹೇಳೋದಂತ ಹೀಗೆ ಹೇಳ್ಬೇಕು. ಏನ್ ಚೆನ್ನಾಗಿ ಸುಳ್ಳು ಹೇಳ್ತೀಯ, ತಗೊಂಡು ಇರೋ ಬೆಣ್ಣೆಲ್ಲ ತಗೊಂಡು ಕೊಟ್ಟು ಕಳಿಸುದು ಅಂತ ಮನೆಗೆ ಬಂದು ಹೇಳ್ತಾ ಇದ್ದಾರೆ. ಚಾಡಿನ ಅಮ್ಮ, ನಿಮ್ಮ ಮಗ ಇದ್ದಾನಲ್ಲ, ಪೂರೈಸೋದಕ್ಕೆ ಸಾಧ್ಯ ಇಲ್ಲ, ಏನ್ ಕೆಲಸ ಮಾಡ್ಬಿಟ್ಟ ಅಂತ ಹೇಳ್ತಾ ಇದ್ದಾರೆ. ಹೌದೇನೋ ಅಂದ್ರೆ ಏನೋ? ಸಭೆಯ ನಯನ ಶ್ರೀ ಮುಖಾಲೋಕಿನಿ ಬಿಗಿ. ಹೌದೇನೋ ಅಂತಷ್ಟು ಸ್ವಲ್ಪ ಭಯ ಪಟ್ಕೊಂಡು ಮೂಲೆ ಹೋಗಿ ಈಗ ನೋಡೋದು. ನೋಡಿದ್ರೆ ಇಲ್ಲ ಕಣ ಮಗು, ನಿನ್ನನ್ನು ಬೈಲಿಲ್ಲ ಕಣಪ್ಪ ರಾಜ, ನಿನ್ನನ್ನು ಬೈಲಿಲ್ಲ ಕಣೋ ರಂಗ ಅಂತ ಹೇಳಿ ಅವಳೇ ಹೋಗು ಸಮಾಧಾನ ಮಾಡ್ಬೇಕು. ಹಾಗೆ ಮಾಡ್ತಿದ್ದ ಅಂತ ಒಂದೇ ನಗುವಿನಿಂದ ಅಷ್ಟನ್ನು ಮನಸ್ಬಿಟ್ಟು ತನ್ನ ಕಡೆಗೆ ಮಾಡ್ಕೊಡ್ತಾ ಇದ್ದ. ಹೀಗೆ ಏನೋ ದಿನವೂ ಆತಾನೆ ಗುಡಿಸಿ ಹೋದ್ರೆ ಅಲ್ಲಿ ಹೋಗಿ ಮೂತ್ರ ವಿಸರ್ಜನೆ ಮಾಡಿ ಬಂದ್ರು. ಇಂಥ ಕೆಲಸನೇ ಮಾಡ್ತಿದ್ದ ದಿನ ಅಂತ. ಆದ್ರೆ ಆ ಗೋಪಿಕರಿಗೆ ಒಂದು ಉಪಚಾರ ಅಂತ ಚಾಡಿ ಹೇಳ್ತಾ ಇದ್ರು. ಚಾಡಿ ಹೇಳಿದಾಗ ಕೃಷ್ಣ ಏನ್ ಮಾಡ್ತಾನೆ ನೋಡೋಣ ಅಂತ ಅವರು ಬರ್ಬೇಕು ಅಂತ ಇಡ್ತಾ ಇದ್ರು. ಕೃಷ್ಣ ಬರ್ಬೇಕು ಅಂತ ತಿನ್ಬೇಕು ಅಂತ ಬೆಣ್ಣೆ ಇಡ್ತಾ ಇದ್ರು. ಏನ್ ಪರಮಾತ್ಮ ಅಂದ್ರೆ ಏನ್ ಸಾಧಾರಣವೇ? ಗೋಪ್ಯ ಕಿಂ ತಪಮಚರನ್ ಗೋಪ್ಯ ಕಿಮ ಅತಪ್ಯತ ಶ್ಲೋಕ ಬರುತ್ತೆ, ಅದ್ಭುತವಾದಂತಹ ಶ್ಲೋಕ. ಆ ಗೋಪಿಕಾ ಜನರ ಪುಣ್ಯ ಎಂಥದ್ದು. ಮುಂದೆ ಇದೇ ಕಥೆಯಲ್ಲಿ ಬರುತ್ತೆ. ಯಜ್ಞ ಮಾಡ್ತಾ ಇದ್ದಾರೆ, ಕೃಷ್ಣ ಕಳಿಸ್ದ ತನ್ನ ಸ್ನೇಹಿತನಿಂದ ಹೋಗಿ ಆ ಯಜ್ಞಕ್ಕೆ ಏನು ಇಟ್ಕೊಂಡಿದ್ದಾರೆ ಅದೆಲ್ಲ ತಿನ್ನಿ. ಕೃಷ್ಣ ಹೇಳಿದ ಅಂತಾನೆ ಕೊಡ್ತಾರೆ ಅಂತ ಹೋದ. ಕೃಷ್ಣ ಹೇಳಿದಾನೆ ಆ ಯಜ್ಞಕ್ಕೆ ಇಟ್ಕೊಂಡ್ರೆ ಹವಿಸೆಲ್ಲ ಕೊಡ್ಬೇಕು ಅಂತ. ಯಾವನು ಕೃಷ್ಣ ನಡೆಯೋ ಆಚೆಗೆ ಮಡಿಯಾಗಿ ಯಜ್ಞ ಮಾಡ್ತಾ ಇದ್ವಿ, ಬಂದ್ಬಿಟ್ಟ ಇದ್ದೀನಿ ಅಂತ ಹೇಳಿ ಋತಿಸಲು ಒದ್ ಕಳಿಸಿದ್ರು. ಬಂದ್ರು. ಕೃಷ್ಣ ನೀ ಹೇಳಿದ್ದು ಸುಳ್ಳಾಗ್ಬಿಡ್ತು, ಓಡಿಸ್ಬಿಟ್ಟು. ಯಾರ ಹತ್ರ ಹೋದ್ರಿ? ಅದೇ ಯಜ್ಞ ಮಾಡ್ತಾ ಇದ್ರಲ್ಲ, ಅವ್ರ ಅವ್ರು ಹೋದ್ರ? ಬಿಡು, ಅವರಲ್ಲ, ಅವ್ರ ಮನೆಯವರು ಇರ್ತಾರಲ್ಲ ಅವ್ರ ಹತ್ರ ಹೋಗಿ. ಕೃಷ್ಣ ಹೇಳಿದಾನ, ಎಲ್ಲಿದ್ದಾನೆ ಅಂತ ಕೇಳಿದ್ರು ಅವರು, ಕೊಡ್ಲಿಲ್ಲ. ಕೃಷ್ಣ ಎಲ್ಲಿದ್ದಾನೆ ಅಂತ ಕೇಳಿದ್ರು, ಅವರು ಬಂದ್ಬಿಟ್ರು. ಅವ್ರ ಜೊತೆ ಬಂದು ಏನು ಯಜ್ಞಕ್ಕೆ ಮಾಡಿರೋದು ಎಲ್ಲ ಕೃಷ್ಣನು ಕೊಡ್ತಾ ಇದ್ದಾರೆ. ಆಗ ಋತುಜು ಯೋಚನೆ ಮಾಡಿದ್ರು ಅಂತ, ಹರಿಯೋ ಸಾಕ್ಷಾತ್ ಪರಮಾತ್ಮ ತಿಂತೀನಿ ಎಂದು ಬಂದಾಗ ಹೋಮ ಮಾಡಿ ಅಗ್ನಿ ಮಾಡಿ ಎಲ್ಲ ತಗೊಂಡೋಗಿ ಕೊಡೋದು. ನಮ್ಮ ಹೆಂಡತಿಯವರಿಗೆ ಇರುವಂತಹ ಆ ತಿಳುವಳಿಕೆ ನಮಗೆ ಬರ್ತಿಲ್ಲ ಅಂತ ಅವರು ಅಂದ್ಕೊಂಡ್ರಂತೆ. ಹಾಗೆ ಗೋಪಿಯರಿಗೆ ಕೃಷ್ಣ ಬರೋದೇ ಸಂತೋಷ. ಕೃಷ್ಣನ ವಿಶೇಷವಾದ ಲೀಲೆ ನೋಡೋಣ ಅಂತ ಹೇಳಿ ಅವರು ಹೀಗೆ ಮಾಡ್ತಾ ಇದ್ದಾರೆ. ಹೀಗೆ ಸ್ವಲ್ಪ ದಿನ ಆಯ್ತು. ಬಲರಾಮ ಬಂದ. ಅಮ್ಮ ಬೇಗ ಹೇಳು, ಏನು? ಕೃಷ್ಣ ಬರೀ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು.
ಹೆಂಡತಿಯಿಂದ ಅನ್ಕೂಡ್ಲೆ ನಡ್ಕ ಬಂದ್ಬಿಡ್ತು, ಓಡ್ ಹೋದಂತೆ. ಕೃಷ್ಣ ಬಾಯಿ ಬಂದೆ, ಎಲ್ಲಿ ಬಾಯಿ ಬಿಡು, ಯಾಕೆ ಮಣ್ಣು ತಿಂದು ನಮ್ಮ ಅಣ್ಣ ಹಿಡಿದಾನೆ, ಬರೇ ಸುಳ್ಳೆ ಹೇಳ್ತಾನೆ, ಮಣ್ಣು ತಿಂದಿಲ್ಲ ಎಂಥದ್ದು ಅಣ್ಣಂಗೆ ಇದೇ ಕೆಲಸ. ಏಯ್ ಬಾಯಿ ಬಿಡು, ನಾನೇ ನೋಡ್ತೀನಿ. ಬೇಡ ಅಮ್ಮ ಬೇಡ. ಏಯ್ ಬಿಡೋ ಬಾಯನ್ನ, ಹೌದಾ ಅಂದ. ಪುಟ್ಟ ಬಾಯನ್ನ ಅಗಲಿಸ್ತಾನೆ. ಅದು ಎಂಥ ನೋಟ. ಆಕಾಶ, ಸೂರ್ಯ, ಚಂದ್ರ, ಸಂಪೂರ್ಣ ಸೌರ ಮಂಡಲ, ನಕ್ಷತ್ರ ಮಂಡಲ, ಭಾರತ ಭೂಮಿ, ಅದರಲ್ಲಿ ಗೋಕುಲ, ಅದರಲ್ಲಿ ಕೃಷ್ಣ, ಅದರಲ್ಲಿ ಇವಳು ನೋಡ್ತಾ ಇರೋದು ಎಲ್ಲವನ್ನೂ ನೋಡ್ಬೇಕು. ದೇವ, ನಿನ್ನನ್ನು ಮಗ ಅಂತ ಮಾಡ್ಕೊಂಡಿದ್ನಲ್ಲಪ್ಪ, ಎಂಥ ದೊಡ್ಡ ನೀನು. ನನ್ನನ್ನು ಉದ್ಧರಿಸ್ಬೇಕು ಅಂತ ಹೇಳಿ ಓಡೋಡಿ ಬಂದ್ರೆ ಮಗು ಅಂತ ಮಾಡಿಕೊಂಡು ನಿನ್ನನ್ನು ಪಾಲನೆ ಮಾಡ್ತೀನಿ, ಪೋಷಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಇದು ಎಂಥ ಕರ್ಮ ಇದು ಅಂತ ಹೇಳಿ ಅವಳು ಸ್ತೋತ್ರ ಮಾಡ್ತಾಳೆ. ನೀನು ಸಾಧಾರಣನಲ್ಲ, ನೀನು ವಿಶ್ವಾತ್ಮ, ನೀನು ವಿಶ್ವದಕ್ಕೆ ನೀನು ಒಂದು ಸ್ತೋತ್ರ ಮಾಡೋಣ. ಸ್ವಲ್ಪ ಹೊತ್ತು ಕೇಳಿಸ್ಕೊಂಡ, ಸಾಕು ಇಲ್ಲಿಗೆ ಸ್ತೋತ್ರ, ತುಂಬಾ ಜನ ಮಾಡೋರು ಇದ್ದಾರೆ ಅಂತ ಹೇಳಿ ಮತ್ತೆ ಮಾಯ ಆವರಿಸ್ಬಿಟ್ಟ. ತಾಯಿ ಮರ್ತು ಬಿಟ್ಲು. ಮರ್ತಿಂದೇನೋ, ಹೌದು ಹೋದ. ಅಲ್ಲಿ ಬಲರಾಮ ಟಾಟ ಮಾಡಿ ಹೋದ. ಹೀಗೆ ಆ ಪರಮಾತ್ಮನ ಆ ಬಾಲ ಲೀಲೆಗಳಿದೆಯಲ್ಲ, ಒಂದಕ್ಕಿಂತ ಒಂದು ಅದ್ಭುತ. ಹೀಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದರ ಸಮಯ ಮುಗಿತಾ ಬಂತು. ಹಾಗಾಗಿ ಇಷ್ಟೊತ್ತು ನೀವೆಲ್ಲ ಬಹಳ ಚೆನ್ನಾಗಿ ಕೇಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇವತ್ತಿನ ಈ ಸತ್ಸಂಗವನ್ನು ಇಲ್ಲಿಗೆ ಮುಕ್ತಾಯ ಮಾಡಿದೆ.